ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮದೃಢಬದ್ಧಮೂಲಃ ವೇದಸ್ಕಂದಃ ಪುರಾಣಶಾಖಾಢ್ಯಃ ಕ್ರತುಕುಸುಮೋ ಮೋಕ್ಷಫಲೋ ಮಧುಸೂದನಪಾದಪೋ ಜಯತಿ. ಆದ್ಯಾದಿಲಕ್ಷ್ಮೀ ಭವಸುಪ್ರಸನ್ನಾ ವಿಶುದ್ಧವಿಜ್ಞಾನಸುತೈಕದೋಗ್ಧ್ರಿ ಅಜ್ಞಾನಹಂತ್ರಿ ತ್ರಿಗುಣಾತಿರಿಕ್ತಾ ಪ್ರಜ್ಞಾನನೇತ್ರೀ ಭವಸುಪ್ರಸನ್ನಾ ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯಸ್ಯ ವಾಕ್ಕಾಮಧೇನರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ನೌಮಿನ್ಯಾಯಸುಧಾಧಿಗಜ್ಜಯಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಪ್ತಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾನ್ ನಿಧೀನ್ ಶ್ರೀಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಶಾಸ್ತ್ರೇಷು ಪಾರದುಶ್ವಾನಂ ಶಾಸ್ತಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವೇದೇಶಮುನಿಸತ್ಪಾದಸೇವಾ ಸಂಪ್ರಾಪ್ತವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ವಯಂ ನಮಃ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಮಧ್ವಸಿದ್ಧಾಂತವಾರ್ಧ್ಯುತ್ಥತತ್ವಪೀಯೂಷಸೇಚಕಃ ತಾಪಂ ಹರ್ತು ಮೇ ನಿತ್ಯಂ ಜ್ಞಾನಪಂಚಾಸ್ಯ ಚಂದ್ರಮಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ದಿವಸ ಆ ವೈಶ್ಯ ನಾನಾ ತೀರ್ಥಯಾತ್ರೆಗಳನ್ನು ಮಾಡಿದ್ದನ್ನು ಲೋಮಶ ಋಷಿಗಳ ಮುಂದೆ ಹೇಳಿದ್ದನ್ನು ಕೇಳಿದ್ವಿ. ನಾನಾ ತೀರ್ಥಯಾತ್ರೆಗಳನ್ನು ಮುಗಿಸಿಕೊಂಡು ಬಂದಾಗ ಆತ ಕೇಳಿ ನಮಸ್ಕಾರ ಮಾಡಿ ಕೇಳ್ತಾನೆ, ಇಂತಹ ಎಲ್ಲ ತೀರ್ಥಯಾತ್ರೆಗಳನ್ನು ಮಾಡಿ ಮುಗಿಸಿಕೊಂಡು ಬಂದಿದ್ದೀನಿ, ಆದರೆ ನನಗೆ ಒಂದಿದೆ ಸ್ವಾಮಿ. ಏನು? ಎಲ್ಲಿ ಸ್ನಾನ ಮಾಡಿದರೂ ಪರಮಾತ್ಮನ ತತ್ವಜ್ಞಾನ ನನಗೆ ಬೇಕಾಗಿದೆ. ಆದ್ದರಿಂದಾಗಿ ಈ ಮೋಕ್ಷ ಮಾರ್ಗವನ್ನು ನನಗೆ ಉಪದೇಶ ಮಾಡಿರಿ. ಕಿಂ ಕುರ್ಯಾಂ ಕಮ್ನು ಪೃಚ್ಛೇಹಂ ಮನೋಮಿತಿ ಚಲಂ ಮುನೆ. ನನ್ನ ಮನಸ್ಸು ಬಹಳ ಚಂಚಲ, ಸಾಧನ ಆಗುವುದಿಲ್ಲ. ನಿಸ್ಪೃಹಂ ಬ್ರಹ್ಮ ವಿಷಯೇ, ದೇವರ ವಿಷಯಕ್ಕೆ ನಿಸ್ಪೃಹ. ದೇವರು ಅಂದರೆ ಬೇಡ, ಆದರೆ ವಿಷಯೇಶ್ವತಿ ಲಾಲಸ, ವಿಷಯಗಳ ಬಗ್ಗೆ ಅತ್ಯಂತ ಲಾಲಸ ಇದೆ. ಮನಾಗಮಿನ ಸಹತೆ ವಿರಹಂ ತಿಮಿರಂ ಬ್ರುವನ್ ಮೋಹಿತಂ ವಿವಿಧೈರ್ಭಾವೈ. ನಾನಾ ತರಹದ ವಸ್ತುಗಳಿಂದ ಮೋಹಕ್ಕೆ ಒಳಪಟ್ಟಿದೆ. ಶಾಂತಿಂ ಯಥಾ ಸಮಾಯಾತಿ ಸಂಪನ್ನಮಿವ ಭೂಸರ. ಇದು ಶಾಂತವಾಗಬೇಕು, ಹಾಗೆ ನನಗೆ ಉಪದೇಶವನ್ನು ಮಾಡಿರಿ ಅಂತ ಕೇಳಿಸ್ತಾನೆ. ಆಗ ವಿವೇಕಂ ಪ್ರವಣಂ ಶುದ್ಧಂ ಯಥಾ ಸ್ಯಾತ್ ಕೃಪಯಾವದ. ಅತ್ಯಂತ ಶುದ್ಧವಾದ ವಿವೇಕ ಬರಬೇಕು, ಅದನ್ನು ನನಗೆ ಬರುವಂತೆ ಮಾಡಿರಿ. ಅದಕ್ಕೆ ಅವರಂತಾರೆ, ಹೌದು, ಮನಸ್ಸು ಪ್ರಬಲಂ ನಿತ್ಯಂ ಸವಿಕಾರಂ ಸ್ವಭಾವತಃ. ತನ್ನ ವಿಕಾರಗಳು, ಮನಸ್ಸಿನ ವಿಕಾರಗಳು ನಾನಾ ಇದೆ. ಆಸೆ, ಆಕಾಂಕ್ಷೆ, ನಾಚಿಕೆ, ಹ್ರೀ ಧೀ ಭೀ, ಸೊಕ್ಕು, ಅಹಂಕಾರ, ಕಾಮ, ಕ್ರೋಧಾದಿಗಳು ಎಲ್ಲ ಮನಸ್ಸಿನ ವಿಕಾರಗಳು, ನೂರಾರು ವಿಕಾರಗಳು. ಅವುಗಳಿಂದ ಸಹಿತವಾದಂತಹ ಮನಸ್ಸು ನಿತ್ಯ ವಿಕಾರ ಸ್ವಭಾವ, ಅದು ಭಾರೀ ಪ್ರಬಲ. ಅದಕ್ಕೆ ಹೇಳ್ತಾರಲ್ಲ, ಸೈಕಾಲಜಿಯವರು ಹೇಳೋ ಕಾಲಕ್ಕೆ ಹೇಳ್ತಾರೆ, ಒಬ್ಬ ಅಹಂಕಾರದ ನನಗೆ, ಅದಕ್ಕಾಗಿ ನಾನು ಅವನಿಗೆ ಹಿಂಗೆ ಟ್ರೀಟ್ ಮಾಡ್ತೀನಿ. ಇವನು ಇಷ್ಟು ಮರ್ಯಾದೆಯನ್ನು ಮಾಡಿದ, ಅವನಿಗೆ ಅಷ್ಟು ಮರ್ಯಾದೆಯನ್ನು ಕೊಡ್ತೀನಿ. ಇಲ್ಲಿಂದ ಒಂದೊಂದು ರಾಗದ್ವೇಷಗಳಿಂದ ಮೂಲಕ ಮಾಡಿಕೊಂಡು ಎಲ್ಲ ತರಹದ ನಾನಾ ವಿಕಾರಗಳನ್ನು ಮನಸ್ಸು ಹೊಂತದೆ. ಅದು ಸ್ವಭಾವ. ವಶಂ ನಯಂತಿ ಕರಿಣಂ ಪ್ರಬದ್ಧಮಪಿ ಹಸ್ತಿಪಾಹ. ನೋಡು, ಆನೆ ಎಷ್ಟೇ ಸೊಕ್ಕಿಗೆ ಬಂದಿರಲಿ, ಎಷ್ಟೇ ದೊಡ್ಡ ಆನೆ ಇರಲಿ, ಎಷ್ಟು ಮದೇರಿದ ಆನೆ ಇರಲಿ, ಆ ಆನೆಯನ್ನು ಹಸ್ತಿಪಕ, ಅವನೇನು ಮಾವಟಿಗ ಇರ್ತಾನೆ, ಅವನು ತನ್ನ ವಶ ಮಾಡಿಕೊಳ್ತಾನೆ. ಅದಕ್ಕೆ ಖಡ್ಡ ತೋಡಿ, ಉಪವಾಸ ಹಾಕಿ, ಮತ್ತೊಂದು ಮಾಡಿ, ಮಗದೊಂದು ಮಾಡಿ, ಏನೋ ಒಂದು ಮಾಡಿ ಅದನ್ನು ವಶ ಮಾಡಿಕೊಳ್ತಾನೆ. ಅದು
ಭಾರತ ದೇಶದ ಆನೆ ಇರಬಹುದು, ಅತೀ ದೊಡ್ಡ ಆನೆ ಅಂತ ಕರೆಯುವಂತಹ ಆಫ್ರಿಕಾ ಆನೆ ಇರಬಹುದು, ಯಾವುದೇ ಇರಬಹುದು. ಆ ಜನರು ಉಪಾಯಗಳಿಂದ ಮಾಡಿಕೊಂಡು ಅದನ್ನು ತಮ್ಮ ವಶವನ್ನು ಮಾಡಿಕೊಂಡದ್ದು ಜಗತ್ತಲ್ಲಿ ಕಂಡಿದೆ. ಹಾಗೆ ತಥಾಪಿ ಹಾಗೆ ಈ ಮನಸ್ಸು ಕೂಡ ವಶವನ್ನು ಮಾಡಿಕೊಳ್ಳಿಕ್ಕೆ ಬರ್ತದೆ. ಹೇಗೆ? ತಥಾಪಿ ಸಾಧು ಸಂಗತ್ಯ, ಸಜ್ಜನರ ಸಹವಾಸದಿಂದಾಗಿ ಸಾಧನೈರಪ್ಯತಂತ್ರಿತ, ಸಾಧನದ ವಿಷಯದಲ್ಲಿ ಬೇಸರ ಮಾಡಿಕೊಳ್ಳದೇನೆ, ಆಲಸ್ಯವನ್ನು ಮಾಡದೇನೆ ಅದನ್ನು ವಶ ಮಾಡಿಕೊಳ್ಬೇಕು. ಹೇಗೆ? ಜೊತೆ ಇದು ಒಂದು ಸಜ್ಜನರ ಸಹವಾಸದಿಂದ ಹೇಗಾಗ್ತದೆ ಅಂತ ಅದನ್ನು ಹೇಳ್ತಾರೆ. ತೀವ್ರೇಣ ಭಕ್ತಿಯೋಗೇನ ವಿಚಾರೇಣ ವಶಂ ನಯೇನ್. ಪರಮಾತ್ಮನಲ್ಲಿ ಮಾಡಿದಂತಹ ಅತಿಶಯಿತವಾದಂತಹ ಭಕ್ತಿ, ಈ ಭಕ್ತಿಯಿಂದಾಗಿ ವಶವಾಗ್ತದೆ. ಇದಕ್ಕಾಗಿ ಇತಿಹಾಸಂ ಪ್ರವಕ್ಷಾಮಿ ತವ ಪ್ರತ್ಯಯ ಕಾರಕಂ. ಸಜ್ಜನರ ಸಹವಾಸದಿಂದಾಗಿ ತತ್ವಜ್ಞಾನ ಬಂದು ಮನಸ್ಸು ವಶವಾಗಿ ಅಪರೋಕ್ಷ ಜ್ಞಾನವಾಗಿ ಉತ್ತಮ ಗತಿಯಾಗತ್ತೆ ಅಂತನ್ನೋದಕ್ಕೆ ಇತಿಹಾಸ ಹೇಳ್ತೀನಿ ಕೇಳು ಅಂತಂತಾರೆ. ಏನದು? ನನಗೆ ನಾರದೋ ಅಕಥಯನ್ಮಹ್ಯಂ ಸುವೃತ್ತ ಗತಜನ್ಮನಃ. ನಾರದರು ನನ್ನ ಮುಂದೆ ತಮ್ಮ ಹಿಂದಿನ ಜನ್ಮದ ಕಥೆಯನ್ನು ಹೇಳಿದ್ದಾರೆ. ಅವರು ಹಿಂದಿನ ಜನ್ಮದಲ್ಲಿ ಕಸ್ಯಚಿತ್ ದ್ವಿಜಮುಖ್ಯಸ್ಯ ದಾಸೀಪುತ್ರ ಪುರಾಮುನೆ, ಒಬ್ಬ ಬ್ರಾಹ್ಮಣನ ದಾಸಿಯ ಮಗನಾಗಿ ಹುಟ್ಟಿದ್ರು ಬ್ರಾಹ್ಮಣರ ಮನೆಯಲ್ಲಿ. ಆದರೆ ದಾಸಿ ಮಕ್ಕಳವರು ಶಿಕ್ಷಿತೋ ಬಾಲಭಾವೇಪಿ, ಸಣ್ಣ ಹುಡುಗನಿದ್ದಾಗಲೂ ಅವರಿಗೆ ಸಂಸಾರದಿಂದ ಮೋಚನೆಯನ್ನು ಹೊಂದುವ ರೀತಿಯನ್ನು ಶಿಕ್ಷಣ ಪಡೆದಿದ್ರು. ಬಹಳ ಪಾಠಿತೋ ನಿತರಾಮಹಂ, ಅವರಿಗೆ ಅಷ್ಟು ಚೆನ್ನಾಗಿ ಅದರ ಬಗ್ಗೆ ಶಿಕ್ಷಣವನ್ನು ಕೊಟ್ಟಿದ್ದರು. ಸಜ್ಜನರ ಸಹವಾಸ ಬಂದಿತ್ತು. ಪ್ರಾವೃತ್ಕಾಲೇ ಮಮ ಗೃಹೇ ಸ್ಥಿತಾನಾಂ ಭಾಗ್ಯಯೋಗತಃ. ನಾರದರು ಹೇಳಿದ ಮಾತನ್ನು ಹಾಗೆ ಹೇಳಿಬಿಡ್ತಾರೆ. ಪ್ರಾವೃತ್ಕಾಲೇ, ಮಳೆಗಾಲ ಬಂದಾಗ ಅವರ ಮನೆಗೆ ಅವರ ಸೌಭಾಗ್ಯ, ಅವರು ಅಂತಾರೆ ನನ್ನ ಭಾಗ್ಯದ ಸಂಬಂಧದಿಂದಾಗಿ ನನ್ನ ಭಾಗ್ಯ ಪುಣ್ಯ ವೃದ್ಧಿಯಾಗಿತ್ತು, ಅಥವಾ ಪುಣ್ಯ ಪಕ್ವಕಾಲ ಬಂದಿತ್ತು, ದೇವರ ಅನುಗ್ರಹದಿಂದಾಗಿ ಸಜ್ಜನರ ಸಹವಾಸವಾಯಿತು. ಶುಶ್ರೂಷಣಾನುವೃತ್ಯಾಚ ಪ್ರಶ್ರಯೇಣ ದಮೇನ ಚ. ಬಂದ ಸಜ್ಜನರ ಸೇವೆಯನ್ನು ಮಾಡಿದೆ, ಅವರ ವಿನಯದಿಂದ ಇದ್ದೆ, ಇಂದ್ರಿಯ ನಿಗ್ರಹದಿಂದ ಇದ್ದೆ, ಅವರನ್ನು ಮಾಡಿದೆ. ಸಂತೋಷಂ ಪರಮಂ ಪ್ರಾಪ್ಯ ಕೃಪೆಯಾ ತ್ವಿದಮಬ್ರುವನ್. ನಾ ಮಾಡಿದ ಸೇವೆಗೆ ಅತ್ಯಂತ ಸಂತುಷ್ಟರಾಗಿ ನನಗೆ ಉಪದೇಶ ಮಾಡಿದರು. ಮನೀಷಾ ನಿರ್ಮಲಾಯೇನ ಜಾತಾ ಮಮ ಶುಭಾರ್ತಿನಿ ಯಯಾ ವಿಷ್ಣುಮಯಂ ಸರ್ವಂ ಆತ್ಮನ್ನೇವ ದದೃಶಿವಾನ್. ಅವರು ಕೊಟ್ಟಂತಹ ಜ್ಞಾನ ಇಷ್ಟು ಅದ್ಭುತವಾದಂತಹ ಜ್ಞಾನ, ಪರಮಮಂಗಳಕರವಾದಂತಹ ಜ್ಞಾನ. ಯಾವ ಜ್ಞಾನದಿಂದ ಮೋಕ್ಷ ಹೊಂದಬಹುದು ಅಂತ ಜ್ಞಾನವನ್ನು ಕೊಟ್ಟರು. ಅದರಿಂದಾಗಿ ಇಡೀ ಜಗತ್ತು ಪರಮಾತ್ಮನ ಅಧೀನ ಎನ್ನುವಂಥ ಜ್ಞಾನ ದೃಢವಾಗಿ ನನಗೆ ಬಂತು. ಆ ದಾರ್ಢ್ಯದಿಂದಾಗಿ ನಾನು ಪರಮಾತ್ಮನನ್ನು ಕಂಡೆ. ಅದಕ್ಕಂತಾರೆ ಶೃಣುವತ್ಸ ಪ್ರವಕ್ಷಾಮೋ ಹಿತಾಯ ತವ ಬಾಲಕ. ಬಾಲಕನ ನಿನ್ನ ಹಿತಕ್ಕಾಗಿ ಹೇಳ್ತೀನಿ. ಏನಮೈ ಧ್ರಿಯಮಾಣೇನ ಇಹಾ ಮುಕ್ತ ಸುಖಂ ಭವೇತ್. ಇಹತಿದ ದೇವತೆರಿಯಂಗ್ ಮನುಷ್ಯಾಶ್ಚ ಸಂಸಾರೇ ವಿವಿಧ ಪ್ರಜಾ. ಇದರಿಂದಾಗಿ ಇಡೀ ನಿನಗೆ ಈ ಲೋಕದಲ್ಲಿ ಪರಲೋಕದಲ್ಲಿ ಸುಖವಾಗ್ತದೆ. ಹೇಳ್ತೀನಿ ಕೇಳು ಅಂತ ಹೇಳ್ತಾರಂತೆ. ಏನಂತ? ಶಸ್ತೆದ ನಿಬದ್ಧ ಕರ್ಮಪಾಶೈಸ್ತೆ ಭುಂಜನ್ ಭೋಗಾನ್ ಪೃಥಗ್ವಿಧಾನ್ ದೇವತ್ವಂ ಯಾತಿ ಸತ್ವೇನ. ನಾನಾ ತರಹದ ಅವರವರು ಮಾಡಿದ ಕರ್ಮಗಳನ್ನು ಭೋಗ ಮಾಡ್ತಾ ಸತ್ವಗುಣ ಪ್ರಚುರಾದಾಗ ದೇವತ್ವವನ್ನು, ರಜೋಗುಣ ಇದ್ದಾಗ ಮನುಷ್ಯರಲ್ಲಿ ತಾಮಸೋ ತಮೋಗುಣ ಇದ್ದಾಗ ತಿರ್ಯಕರಲ್ಲಿ ಮನುಷ್ಯ ಹುಟ್ಟಿ ಬರ್ತಾನೆ. ಮಾತುರ್ಲಬ್ಧ ಪುನರ್ಜನ್ಮ, ಮತ್ತೆ ಹುಟ್ಟುತ್ತಾನೆ, ಮತ್ತೆ ಸಾಯ್ತಾನೆ. ಹೀಗೆ ಅಸಂಖ್ಯಾತವಾದ ಜನ್ಮಗಳು ಬಂದೇ ಬರ್ತದೆ. ಅಂಥದ್ರಲ್ಲಿ ಮಾನುಷ್ಯಂ ದುರ್ಲಭಂ ಲಬ್ಧ್ವಾ ಕದಾಚಿತ್ ದೈವಯೋಗತಃ. ದುರ್ಲಭವಾದಂತಹ ಮನುಷ್ಯ ಜನ್ಮವನ್ನು ಹೊಂದಿ ದೈವಯೋಗದಿಂದ ಅನುಗ್ರಹೇಣ ಮಹತಾಂ ಹರಿಂ ಜ್ಞಾತ್ವಾ ವಿಮುಚ್ಯತೆ. ಸಜ್ಜನರ ಅನುಗ್ರಹದಿಂದ ಪರಮಾತ್ಮನ ತತ್ವಜ್ಞಾನವನ್ನು ಪಡೆದು ಮುಕ್ತನಾಗ್ತಾನೆ. ಹಾಗಾಗಿ ಸಜ್ಜನರ ಸಹವಾಸವನ್ನು ಮಾಡಬೇಕು. ಅವರಿಂದಾಗಿ ಪರಮಾತ್ಮನ ತತ್ವಜ್ಞಾನವನ್ನು ಪಡಿಬೇಕು. ಸೇವೆಯನ್ನು ಮಾಡಿ ಅದರಿಂದಾಗಿ ಮುಕ್ತ ಆಗ್ತದೆ. ರೋಗಗ್ರಾಹಂ ಮೋಹಜಾಲಂ ಅಪಾರಂ ಭವಸಾಗರಂ. ಈ ಭವಸಾಗರದಲ್ಲಿ ಬರೀ ರೋಗಗಳೇ ಮೊಸಳೆಯಾಗಿ ಕೂತಿದೆ. ಒಂದು ಕಡೆ ಹೋದ್ರೆ ಇನ್ನೊಂದು ಕಡೆ ಮೋಹಜಾಲಂ, ನಾನಾ ತರಹದ ಜಾಲಗಳು, ಸುಳಿಗಳು, ಅವು ಮೋಹ ಎನ್ನುವಂಥ ಅಪಾರ. ಇದು ಮುಗಿತದು ಅಂತಿಲ್ಲ. ನಪಶ್ಯಾಮಿ ತಿತಿರ್ಷೋಹೋ ಅನ್ಯತ್ ರಾಮಸ್ಮರಣಂ ವಿನಾ. ರಾಮನಾಮ ಸ್ಮರಣ, ಪರಮಾತ್ಮನ ಸ್ಮರಣೆಯನ್ನು ಬಿಟ್ಟರೆ ಇದನ್ನು ದಾಟುವ ಉಪಾಯ ಗೊತ್ತಿಲ್ಲ. ನವನೀತಂ ಯಥಾದದ್ನೋ ಜ್ಯೋತಿ ಕಾಷ್ಟಾದಪಿ ಕ್ವಚಿತ ಮಂಥನೈ ಸಾಧನೈರೇವಂ ಪರಂ ಜ್ಞಾತ್ವಾ ಸುಖಿ ಭವೇತ್. ಅಂದರೆ
ಸಜ್ಜನರ ಸಹವಾಸವನ್ನು ಮಾಡಿ ಶ್ರವಣ ಮಾಡಿ ಮನನ ಮಾಡಿ ನಿಧಿಧ್ಯಾಸನ ಮಾಡಿದಾಗ ದೇವರು ಸಿಗುತ್ತಾನೆ ಅಂತನ್ನುವುದನ್ನು ಒಂದು ಸುಂದರ ದೃಷ್ಟಾಂತವನ್ನು ಹೇಳುತ್ತಾರೆ. ಹೇಗೆ ಮೊಸರಿರ್ತದೆ, ಮೊಸರಿದ್ದಾಗ ಮೊಸರನ್ನು ಕಡಿತಾರೆ, ಮೊಸರನ್ನು ಮಥನ ಮಾಡಿದಾಗ ಬೆಣ್ಣೆ ಬರ್ತದೆ, ಆಗ ಕಡದಾಗ ಹೇಗೆ ಬೆಣ್ಣೆ ಬರ್ತದೋ, ಕಟ್ಟಿಗೆಗಳನ್ನು ತಿಕ್ಕಿದಾಗ ಅಗ್ನಿ ಬರ್ತದೋ, ಹಾಗೆ ಪರಮಾತ್ಮನ ಬಗ್ಗೆ ವಿಚಾರ ಮಾಡಿ 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 ಪರಮಾತ್ಮನ ತತ್ವಜ್ಞಾನವನ್ನು ಪಡೆದು ಪರಮಾತ್ಮನ ನಿಧಿಧ್ಯಾಸನವನ್ನು ಮಾಡಬೇಕು. ಹೀಗೆ ಗುರು ಶಿಷ್ಯರು ವಿಚಾರವನ್ನು ಮಾಡಿ ಬ್ರಹ್ಮ ಜಿಜ್ಞಾಸವನ್ನು ಮಾಡಿ ಅದರ ಸಂಶಯ ಜ್ಞಾನ ಅಥವಾ ವಿಪರೀತ ಜ್ಞಾನಗಳನ್ನೆಲ್ಲವನ್ನು ಕಳೆದುಕೊಂಡು ಪರಮಾತ್ಮನ ತತ್ವಜ್ಞಾನವನ್ನು ಪಡಿಬೇಕು. ಆತ್ಮ ನಿತ್ಯೋ ಅವ್ಯಯ ಸತ್ಯ ಸರ್ವಗ ಸರ್ವಭೂ ಮಹಾನ್. ಪರಮಾತ್ಮ ನಿತ್ಯನಾಗಿದ್ದಾನೆ, ನಾಶರಹಿತ, ಎಲ್ಲ ಕಡೆಗೆ ವ್ಯಾಪ್ತನಾಗಿದ್ದಾನೆ, ಮೂರು ವಿಧವಾದಂಥ ನಾಶರಹಿತನಾಗಿದ್ದಾನೆ. ಅಂತಹ ಪರಮಾತ್ಮ ಅಪ್ರಮೇಯ ಸ್ವಯಂ ಜ್ಯೋತಿ ಅಗ್ರಾಹ್ಯೋ ಮನಸಾಪಿಯ. ಅವನನ್ನು ಹೀಗೆ ಅಂತ ಸಂಪೂರ್ಣವಾಗಿ ನಿರ್ಣಯ ಮಾಡಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸ್ವಯಂ ಜ್ಯೋತಿ, ಸ್ವಪ್ರಕಾಶ. ಅವನಿಗೆ ಜ್ಞಾನ ಆಗಬೇಕಾದರೆ ಯಾರ ಅನುಗ್ರಹ ಪರಮಾತ್ಮನಿಗೆ ಬೇಕಾಗಿಲ್ಲ. ಅಗ್ರಾಹ್ಯ, ಅವನನ್ನು ನಾನು ಕಣ್ಣಿಂದ ನೋಡ್ತೀನಿ, ಮತ್ತೊಂದಿಂದ ನೋಡ್ತೀನಿ, ನನ್ನ ಸ್ವಸಾಮರ್ಥ್ಯದಿಂದ ನೋಡ್ತೀನಿ, ಅವನು ಸಿಗೋದಿಲ್ಲ. ಮನಸ್ಸಿಗೂ ಸಿಗದೇ ಇರುವವನು ಸಚ್ಚಿದಾನಂದ ರೂಪನಾದಂತಹ ಪರಮಾತ್ಮ. ಸರ್ವಪ್ರಾಣ ಹೃದಯಸ್ಥಿತ, ಎಲ್ಲರ ಹೃದಯದಲ್ಲಿ ವಾಸ ಮಾಡುವಂಥ ಪರಮಾತ್ಮ. ವಿನಶ್ಯತ್ಸಪಿ ಚ ಭಾವೇಶು ನ ವಿನಶ್ಯತಿ ಕಲಿಹಿತ್. ಯಾವುದೇ ಪದಾರ್ಥ ನಾಶವಾದರೂ ಅವನು ನಾಶವಾಗುವುದಿಲ್ಲ. ಮನುಷ್ಯ ಸತ್ತರೂ ಅವನು ಸಾಯೋದಿಲ್ಲ, ಪದಾರ್ಥಗಳು ಹಾಳಾದರೂ ಹಾಳಾಗುವುದಿಲ್ಲ. ಆಕಾಶ ಸರ್ವಭೂತೇಷು ಸ್ಥಿತಸ್ತೇಜೋ ತೇಜೋ ಜಲೈಸ್ತತ ಆತ್ಮ ಸರ್ವತ್ರ ನಿರ್ಲೇಪ ಪಾರ್ಥಿವೇಶು ಯಥಾನಿಲ. ಹೇಗೆ ಆಕಾಶ ಎಲ್ಲ ಕಡೆಗೆ ವ್ಯಾಪ್ತವಾಗಿ ಇದೆ, ಪಂಚಭೂತಗಳು ನಾಶವಾದರೂ ನಾಶವಾಗುತ್ತಾ? ನಾಶ ಆಗುವುದಿಲ್ಲಲ್ಲ. ಹಾಗೆ ಪರಮಾತ್ಮ ಎಲ್ಲ ಕಡೆಗೆ ಇದ್ದರೂ ನಿರ್ಲೇಪನಾಗಿ ಇದ್ದಾನೆ. ಆಕಾಶದಲ್ಲಿ ಪೇಂಟ್ ಎರಚಿದ್ರೆ ಹತ್ಕೋತದ? ಹತ್ಕೊಳ್ಳೋದಿಲ್ಲ, ಕೆಳಗೆ ಬೀಳುತ್ತದೆ. ಬೆಂಕಿ ಹಚ್ಚಿದರೆ ಆಕಾಶ ಸುಡುತ್ತದ? ಇಲ್ಲ. ಒಳ್ಳೆ ಸುಗಂಧ ಬೀಸಿದರೆ ಸುಗಂಧ ನಿಲ್ತದ? ನಿಲ್ಲೋದಿಲ್ಲ. ಏನೂ ಇಲ್ಲದೆ ಅಂತ ನಿರ್ಲೇಪವಾಗಿ ಹೇಗೆ ಆಕಾಶ ಇದೆಯೋ ಹಾಗೆ ಪರಮಾತ್ಮ ಯಾವುದೇ ತರಹದ ಜಗತ್ತು ಬಂದು ಯಾವುದೇ ತರಹದ ಜಗತ್ತಿದ್ದರೂ ಯಾವುದಕ್ಕೂ ಅವನು ಅವನಿಗೆ ಹತ್ತಿಕೊಳ್ಳೋದಿಲ್ಲ, ಅವನಿಗೆ ಅದು ಹತ್ತಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿರ್ಲಿಪ್ತನಾಗಿ ಪರಮಾತ್ಮ ಇದ್ದಾನೆ. ಭಕ್ತಾನುಕಂಪಿ ಭಗವಾನ್ ಸಾಧೂನಾಂ ರಕ್ಷಣಾಯ ಚ. ಭಕ್ತರ ಮೇಲೆ ಅನುಕಂಪದಿಂದ ಸಜ್ಜನರನ್ನು ಅನುಗ್ರಹ ಮಾಡುವುದಕ್ಕಾಗಿ ಭೂಮಿಯಲ್ಲಿ ಅವತಾರ ಮಾಡ್ತಾನೆ, ಆವಿರ್ಭೂತನಾಗ್ತಾನೆ, ವ್ಯಕ್ತನಾಗ್ತಾನೆ. ಅಂತಹ ಪರಮಾತ್ಮನನ್ನು ಈ ಸಾಮಾನ್ಯ ಜನ ನಮ್ಮಂತೆ ಹುಟ್ಟಿ ಬಂದಿದ್ದಾನೆ, ಪಂಚಭೌತಿಕವಾದ ದೇಹದಿಂದ ತೆಗೆದುಕೊಂಡು ಅಂತ ಭ್ರಾಂತರಾಗ್ತಾರೆ. ಆವಿರ್ಭವತಿ ಲೋಕೇಶು ಗುಣೀವಾಗ್ನೈಹಿ ಪ್ರತೀಯತೆ. ಮೂರ್ಖರು, ಅಜ್ಞಾನಿಗಳು ಇವನು ನಮ್ಮಂತೆ 24 ತತ್ವಗಳಿಂದ ಕೂಡಿದ ಪಂಚಭೂತಾತ್ಮಕವಾದ ದೇಹವನ್ನು ತೆಗೆದುಕೊಂಡು ಬಂದಿದ್ದಾನೆ ಅಂತ ತಿಳಿತಾರೆ. ಇದು ದೇವರಿಗೆ ಇಲ್ಲ. ಏವಂ ವಿವೇಕತ್ವಯ ಯೋ ಬುದ್ಧಿಯ ಸಂಶಯ ಏತ್ ಹೃದಯ. ಇಷ್ಟು ಪರಮಾತ್ಮನ ತತ್ವವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಇದನ್ನು ಚಿಂತನೆಯನ್ನು ಮಾಡು. ಭಕ್ತಿಯೋಗೇನ ಸಂತುಷ್ಟ ಆತ್ಮಾನಂ ದರ್ಶಯೇದಜಃ. ನೀನು ಮಾಡಿದ ಭಕ್ತಿಯಿಂದ ಸಂತುಷ್ಟನಾಗಿ ಪರಮಾತ್ಮ ನಿನಗೆ ದರ್ಶನವನ್ನು ಕೊಡ್ತಾನೆ. ತತಕೃತಾರ್ಥೋ ಭವತಿ ಸದಾ ಸರ್ವತ್ರ ನಿಸ್ಪೃಹ. ಅಥೋ ಅಹಂಕಾರ ಮುತ್ಸಜ್ಜ ಸಾನುಬಂದೇ ಕಡೆಯವರೇ. ಈ ದೇಹದ ಮೇಲೆ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಅಸಂಗನಾಗಿ ಸ್ವಪ್ನದಂತೆ ಇದು ಅನಿತ್ಯ ಅಂತ ತಿಳಿದು ಜಗತ್ತಿನಲ್ಲಿ ವಿಚಾರ ಮಾಡು. ಕ್ವನಿತ್ಯತಾ ಶರನ್ಮೇಗೆ ಕ್ವವಾ ಸತ್ಯಂ ಕಳೇವರೇ. ಈ ಜಗತ್ತಿನಲ್ಲಿ ಸ್ವಸ್ವಪ್ನೇ ನಿಯತಂ ಧೈರ್ಯಂ. ಸ್ವಪ್ನದಲ್ಲಿ ಧೈರ್ಯದಿಂದಿರ್ತೀನಿ ಅಂತನ್ನುವಂಥ ಎದೆಗಾರಿಕೆ ಯಾರಿಗಿದೆ? ಎಂತಹ ಧೈರ್ಯವಂತನಾದ ಪುರುಷ ಆದರೂ ಸ್ವಪ್ನದಲ್ಲಿ ಹೆದರಿ ಬಿಡ್ತಾನೆ. ಆ ಸ್ವಪ್ನನೇ ಹಂಗಿದೆ. ಹಾಗಾಗಿ ಅಥವಾ ಅದು ಸ್ಥಿರ ಅಂತ ಯಾರು ಹೇಳ್ತಾರೆ? ಇಂದ್ರಜಾಲೇ ಕ್ವಸತ್ಯತ. ಇಂದ್ರಜಾಲದಿಂದ ಸೃಷ್ಟಿ ಮಾಡಿದ ವಸ್ತುಗಳಲ್ಲಿ ಸತ್ಯತ್ವ ಇರ್ತವೇನು? ಎಂದೂ ಇರೋದಿಲ್ಲಲ್ಲ. ಹಾಗೆ ಈ ಜಗತ್ತಿನಲ್ಲಿ ಶರತ್ಕಾಲದ ಮೋಡದಲ್ಲಿ ನಿತ್ಯವಾದ ಮೋಡನ, ಅದರಿಂದ ನೀರು ಬರ್ತದ? ಬಿಳಿ ಮೋಡ, ಒಂದು ಹನಿ ನೀರು ಬರುವುದಿಲ್ಲ. ಹಾಗೆ ಈ ಸಂಸಾರ ಅಂತ ಹೇಳಿ ತಿಳಿದುಕೊಳ್ಬೇಕು, ಈ ದೇಹ ಅಂತ ತಿಳಿದುಕೊಳ್ಬೇಕು ಅಂತ ಹೇಳಿ ತತ್ವಜ್ಞಾತ್ವಾಚಾರವಶೀದ್ಯೋಗಿ ತತಃಸಿದ್ಧಿಂ ಅವಾಪ್ಸಸಿ. ಅವಿದ್ಯಾ ಕರ್ಮಗಳಿಂದಾಗಿ ಇದಾಗಿದೆ ಅಂತ ಅದನ್ನು ಕಳೆದುಕೋ. ಅಜ್ಞಾನ ಹೋಗುವಂತೆ ಸಜ್ಜನರ ಸೇವೆಯನ್ನು ಮಾಡು, ಈ ತತ್ವವನ್ನು ಚಿಂತನೆ ಮಾಡು, ನಿನ್ನ ಅಜ್ಞಾನ ಹೋಗ್ತದೆ ಅಂತ ಹೇಳಿ ಶುದ್ಧ ಆಚಾರದಿಂದ ಇರು. ಇದರಿಂದಾಗಿ ಯೋಗಿಯಾಗಿ ಸಿದ್ಧಿಯನ್ನು ಹೊಂದುತ್ತಿ ಅಂತ ನನಗೆ ಉಪದೇಶ ಮಾಡಿ ಆ ಯೋಗಿಗಳು ಹೋಗಿಬಿಟ್ರು. ಸೋಹಂ ತದುಕ್ತ ಮಾರ್ಗೇಣ ತಥೈವ ಆಚರಂತಹಂ
ಅವರು ಹೇಳಿದಂಥ ಮಾರ್ಗದಿಂದ ಪರಮಾತ್ಮನ ತತ್ವವನ್ನು ಚಿಂತನೆಯನ್ನು ಮಾಡ್ತಾ ಇದ್ದೆ. ಅದರಿಂದಾಗಿ ಸ್ವಲ್ಪೇ ದಿವಸದಲ್ಲಿ ಆ ಪರಮಾತ್ಮದ ಜ್ಯೋತಿರ್ಮಯನಾದಂತಹ ಪರಮಾತ್ಮನ ನಾನು ಹೃದಯದಲ್ಲಿ ಕಂಡೆ. ಸದಾನಂದಂ ಶರತ್ ಶೀತಾಂಶು ನಿರ್ಮಲಂ. ಪರಮಾತ್ಮ ಅತ್ಯಂತ ಶರತ್ಕಾಲದ ಚಂದ್ರದಂತೆ ನಿರ್ಮಲನಾದಂತಹ ಪರಮಾತ್ಮ, ಅತ್ಯಂತ ಸುಂದರವಾದಂತಹ ದೇಹ, ಅವನು ನನ್ನನ್ನು ತೋರಿಸಿದ. ಅದನ್ನು ನೋಡಿ ಆನಂದ ಪಡ್ತಾ ಇದ್ದೆ, ಅಂತರ್ಧಾನ ಹೊಂದಿಬಿಟ್ಟ. ಯಥಾ ಸೌಧಾಮಿನಿ ದಿವಿ ಭಕ್ತ್ಯಾ ತದೇವ ಮವಸಿ. ಅದಕ್ಕಂತಾರೆ ಭಾಗವತದಲ್ಲಿ ಹೇಳ್ತಾರೆ, ಅದೇ ರೂಪವನ್ನು ಮತ್ತೆ ಮತ್ತೆ ನೋಡಬೇಕು ಅಂತ ಎಷ್ಟು ಧ್ಯಾನ ಮಾಡಿದರೂ ದೇವರು ಸಿಗಲಿಲ್ಲಂತೆ, ದೇವರು ಪ್ರತ್ಯಕ್ಷನಾಗಲಿಲ್ಲಂತೆ. ಅಶರೀರವಾಣಿ ಹೇಳಿದಂತೆ, ದುರ್ದರ್ಶೋಹಂ ಅವಿಪಕ್ವ ಕಷಾಯಾನಾಂ ದುರ್ದರ್ಶೋಹಂ ಕುಯೋಗಿನಾಂ. ಯಾರಿಗೆ ಪ್ರಾರಬ್ಧ ಪಾಪ ಸವದಿಲ್ಲ ಅಂತಹ ಕುಯೋಗಿಗಳಿಗೆ ನಾನು ಸಿಗೋದಿಲ್ಲ. ನಿನಗೆ ನನ್ನ ಮೇಲೆ ಸ್ಪೃಹ ಹುಟ್ಟಲಿ, ನನ್ನ ಮೇಲೆ ಆಸೆ ಹುಟ್ಟಲಿ ಅಂತನ್ನುವ ಸಲುವಾಗಿ ನಿನಗೆ ಒಮ್ಮೆ ದರ್ಶನವನ್ನು ಕೊಟ್ಟಿದ್ದೆ. ನನ್ನ ಮೇಲಿನ ಆಸೆ ಎಲ್ಲ ಆಸೆಗಳನ್ನು ಕಳೆದು ಹಾಕ್ತದೆ ಅಂತ ಹೇಳಿ ದೇವರು ಹೇಳ್ತಾರೆ. ಅಂದರೆ ದೇವರು ಹೀಗೆ ದರ್ಶನ ಕೊಡಬೇಕಲ್ಲ, ದೇವರ ಮೇಲೆ ನಮಗೆ ಆಸೆ ಹುಟ್ಟಬೇಕು, ಎಲ್ಲವನ್ನು ಬಿಟ್ಟೋಗುವ ಆಸೆ ಕೊಡಬೇಕು. ಆ ಆಸೆ ಕೊಡುವಂಥ ದೇವರ ದರ್ಶನವನ್ನು ಕೊಟ್ಟ ಅಂತಾದರೆ ಮುಂದೆ ಜಗತ್ತಿನಲ್ಲಿ ಯಾವುದರ ಬಗ್ಗೆಯೂ ಆಸೆ ಬರೋದಿಲ್ಲ. ದೇವರನ್ನು ಬಿಟ್ಟರೆ ಮತ್ತೊಂದೇನು ಬೇಕು ಅಂತ ಅನಿಸೋದಿಲ್ಲ, ಏನು ರುಚಿಸೋದಿಲ್ಲ, ಏನು ಸುಖ ಅಂತ ಅನಿಸೋದಿಲ್ಲ. ದೇವರೇ ರುಚಿ, ದೇವರೇ ಸುಖ, ದೇವರೇ ಸಂಪತ್ತು ಅಂತ ಇರ್ತಾನೆ ವ್ಯಕ್ತಿ. ಅಂತಹ ಅದಕ್ಕೋಸ್ಕರವಾಗಿ ನಿನಗೆ ತೋರಿಸ್ದೆ ಅಂತ ಹೇಳಿ ದೇವರು ಹೇಳುತ್ತಾನೆ. ಅನುಗ್ರಹಾತ್ ಭಗವತಃ ಶಿಶುದ. ಇದಾದ ಮೇಲೆ ಅದೇ ರೂಪವನ್ನೇ ಇಡೀ ಜನ್ಮ ಧ್ಯಾನ ಮಾಡ್ತಾ 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 ಇದ್ದೆ. ಕೊನೆಗೆ ಒಂದು ದಿವಸ ದೇಹ ಬಿಟ್ಟುಬಿಟ್ಟೆ. ಇದಾದ ಮೇಲೆ ಆ ಪರಮಾತ್ಮನ ಇಚ್ಛೆಯಿಂದಲೇ ಬ್ರಹ್ಮದೇವರಿಂದ ನಾನು ತಿರುಗಿ ಮತ್ತೆ ಹುಟ್ಟಿ ಬಂದೆ. ಅನುಗ್ರಹಾತ್ ಭಗವತ ಶಿಶುಲೋಕೇಶು ನಿಸ್ಪೃಹ. 3 ಲೋಕದಲ್ಲಿ ಸಂಚಾರ ಮಾಡ್ತೀನಿ, ಯಾವುದು ನನಗೆ ಅಂತ ಹಚ್ಚಿಕೊಳ್ಳುವುದಿಲ್ಲ. ನನ್ನ ದೇವದತ್ತವಾದ ಈ ವೀಣೆಯನ್ನು ಮೀಟುತ್ತಾ ದೇವರ ಮಹಿಮೆಯನ್ನು ಗಾನ ಮಾಡ್ತಾ ಸಂಚಾರ ಮಾಡ್ತೀನಿ. ಇದು ನನ್ನ ಅನುಭವ, ಇದು ಸಜ್ಜನರ ಸಹವಾಸದಿಂದಾಗಿ ನನಗೆ ಬಂದದ್ದು ಅಂತ ನನಗೆ ನಾರದರು ಕಥೆಯನ್ನೇ ಹೇಳಿದರು. ಇಷ್ಟು ಹೇಳಿ ಮಮಾಪಿ ಪರಮಾಶ್ಚರ್ಯಂ ಸಂತೋಷಶ್ಚ ಮಹಾನಭೂತ್. ಅವರ ಕಥೆಯನ್ನು, ಅವರ ಹೋದ ಜನ್ಮದ ಕಥೆಯನ್ನು ಅವರ ಬಾಯಿಂದಲೇ ಕೇಳಿ ನನಗೂ ಆನಂದ ಆಯಿತು ಅಂತ ಲೋಮಶರು ಹೇಳ್ತಾರೆ. ಅತಸ್ಥೇ ಸಾಧು ಸಂಗತ್ಯ ಭಕ್ತ್ಯಾಜ ಪರಮಾತ್ಮನಃ ವಿಶುದ್ಧಂ ನಿರ್ಮಲಂ ಶಾಂತಂ ಮನೋ ನಿರ್ವೃತ್ತಿಮೇಷ್ಯತಿ. ಆದ್ದರಿಂದಾಗಿ ಸಜ್ಜನರ ಸಹವಾಸದಿಂದಾಗಿ ನಿನಗೆ ವಿಶುದ್ಧವಾದ ಭಕ್ತಿ ಬರ್ತದೆ, ಪರಮಾತ್ಮನಲ್ಲಿ ಭಕ್ತಿ ಬರ್ತದೆ. ಶುದ್ಧವಾದ ನಿರ್ಮಲವಾದ ಪರಮಾತ್ಮನಲ್ಲೇ ಇರುವಂತಹ ಇದರಿಂದ ಅನೇಕ ಜನ್ಮ ಜನಿತಂ ಪಾತಕಂ ಸಾಧು ಸಂಗಮೆ ಕ್ಷಿಪ್ರಬ್ನಶ್ಯತಿ ಧರ್ಮಜ್ಞ ಜಲಾನಾಂ ಶರದೋಯತ. ಸಜ್ಜನರ ಸಹವಾಸದಿಂದಾಗಿ ಅನೇಕ ಜನ್ಮದಲ್ಲಿ ಸಂಪಾದನೆ ಮಾಡಿದಂತಹ ಏನು ದುರಿತ ದುಷ್ಕೃತಗಳಿರ್ತದೆ ಅವೆಲ್ಲ ನಾಶ ಅಂದ್ಬಿಡ್ತಾವೆ. ಇಷ್ಟು ಹೇಳಿದ ಮೇಲೆ ಅಂತ ಹೇಳಿ ಲೋಮಶರು ವೈಶ್ಯನಿಗೆ ಹೇಳ್ತಾರೆ. ಅದನ್ನು ಕೇಳಿ ಪೀತ್ವಾತೇ ವಾಕ್ಯಪೀಯೂಷಂ ಸ್ವಾಂತಮ್ಮೇ ಶಾಂತಿಮಾಗಮತ್. ಸ್ವಾಮಿ, ನಿಮ್ಮ ಮಾತಮೃತವನ್ನು ಕೇಳಿ ಮನಸ್ಸು ತಣ್ಣಗಾಯಿತು, ಅಂತೂ ಮೋಕ್ಷದ ಮಾರ್ಗ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು. ಅದಕ್ಕೆ ತೀರ್ಥಯಾತ್ರೆಯನ್ನು ಮಾಡುವುದರಿಂದಾಗಿ ಬಂದ ಪಾಪಗಳು ಹೋದರೆ ಸಜ್ಜನರ ಸಹವಾಸ ಆಗ್ತದೆ, ಅದರಿಂದಾಗಿ ತತ್ವಜ್ಞಾನ ಬರ್ತದೆ ಅಂತ ಏನು ಸ್ಯಾನ್ಮಹತ್ ಸೇವೆಯ ವಿಪ್ರಾಹ ಪುಣ್ಯತೀರ್ಥ ನಿಷೇವಣಾತ್ ಅಂತೇನು ಹೇಳ್ತಾರೆ. ಅದಕ್ಕಿದು ದೃಷ್ಟಾಂತ. ಸರ್ವತೀರ್ಥ ಫಲಂ ಅಂತಾನೆ, ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ ಬಂತು. ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡೋದು ಯಾಕೆ? ಪರಮಾತ್ಮದ ತತ್ವಜ್ಞಾನ ಆಗಿ ಮೋಕ್ಷದ ಮಾರ್ಗ ಹೇಗೆ ಅಂತ ತಿಳಿದುಕೊಳ್ಳೋ ಸಲುವಾಗಿ ತೀರ್ಥಯಾತ್ರೆ ಮಾಡಬೇಕು. ಅದು ನಿಮ್ಮ ಸಹವಾಸ ಆಗಿದ್ದಕ್ಕಾಗಿ ನನಗೆ ಸಿಕ್ತು ಸ್ವಾಮಿ. ಮೇದ್ಯ ಸಂಜಾತಂ ತವದರ್ಶನಾತ್ ಇತಿ ಶ್ರುತ್ವ ವಚಸ್ತಸ್ಯ ಪ್ರೋವಾಚ ಋಷಿ ಸತ್ತಮಃ. ಋಷಿಗಳು ಹೇಳ್ತಾರೆ, ಬಹಳ ಒಳ್ಳೆಯದಪ್ಪ, ಹಿತಾಯ ತವರಾಜೆಯಿಂದ ತಿವರ್ಗ ಫಲಮಿಚ್ಚತಃ. ನೀನು ಎಲ್ಲವನ್ನು ಮಾಡಿದ್ದಿ, ಅವಶ್ಯವಾಗಿ ಕರ್ಮಗಳಲ್ಲಿ ಋಷೋತ್ಸರ್ಗವನ್ನು ಮಾಡಬೇಕಾಗಿದೆ, ಅದನ್ನು ನೀನು ಮಾಡು ಅಂತ. ಮನ್ನೇ ಕಿಂಚಿತ್ ಕರಂ ಸರ್ವಂ. ಉಳಿದ ಕರ್ಮಗಳು ಮಾಡಿದರೂ ಇದನ್ನು ಮಾಡದೇ ಇದ್ದರೆ ಇನ್ನೂ ಉಳಿದಿದೆ ಅಂತ ಅರ್ಥ ಅಂತ ಹೇಳಿದಾಗ, ಋಷೋತ್ಸರ್ಗವನ್ನು ಮಾಡಿದರೆ ಅಶ್ವಮೇಧಾದಿಗಳ ಪುಣ್ಯ ಬರ್ತದೆ ಉಭೌಸ ಅಂತ ಹೇಳಿ ಅದನ್ನು ಸ್ತೋತ್ರ ಮಾಡಿ ಹೇಳಿದಾಗ, ಅದರಿಂದಾಗಿ ಪುಷ್ಕರಕ್ಕೆ ಹೋಗು, ಪುಷ್ಕರ ಕ್ಷೇತ್ರದಲ್ಲಿ ನೀನು ಮಾಡು, ತಥೋ ಅದಾದ ಮೇಲೆ ಮನೆಗೆ ಹೋಗುವಂತೆ ಅಂತ ಹೇಳಿದಾಗ ಆಗಲಿ ಅಂತ ವೈಶ್ಯ
ಅಂತಾನೆ ಆಗಲಿ ಪುನರಾಗತ್ತೆ. ಕಾರ್ತಿಕ್ಯಾಂ ಪುಷ್ಕರೇವರೇ, ಕಾರ್ತಿಕ ಮಾಸದಲ್ಲಿ ಪುಷ್ಕರಕ್ಕೆ ಹೋಗಿದ್ದಾನೆ. ವರಾಹರೂಪಿ ಭಗವಾನ್ ಯತ್ರಾಸ್ತೆ ಯಜ್ಞಸೂಕರ ಯಜ್ಞಪೂರಕ, ಅಲ್ಲಿ ವರಾಹ ರೂಪದೇ ಪರಮಾತ್ಮ ಇದ್ದಾನೆ ಅಂತ. ಅದು ಎಲ್ಲಿ ದೇವಸ್ಥಾನ ಇದೆಯೋ ಅಥವಾ ತೀರ್ಥದಲ್ಲೇ ದೇವರ ಸನ್ನಿಧಾನ ಇದೆಯೋ ನಮ್ಗೆ ಗೊತ್ತಿಲ್ಲ, ಅದು ಇಲ್ಲಂತೂ ಹೇಳ್ತಾರೆ. ಪುಷ್ಕರದಲ್ಲಿ ವರಾಹ ರೂಪನಾದಂಥ ಪರಮಾತ್ಮ ಇದ್ದಾನೆ. ಚಕಾರ ವಿಧಿವತ್ ಸರ್ವಂ ಯದುಕ್ತಂ ಋಷಿಸತ್ತಮೈಹಿ, ಆ ಲೋಮಶರು ಹೇಳಿದಂಥ ಎಲ್ಲ ಕರ್ಮಗಳು ಅವರು ಹೇಗೆ ಹೇಳಿದ್ರು ಹಾಗೆ ವೃಷೋತ್ಸರ್ಗಾದಿಗಳನ್ನು ಮಾಡಿದ, ಸಾಧನೆ ಮಾಡಿದ. ಗತಾನಿ ಬಹುತೀರ್ಥಾನಿ ತಥೋ ಲೋಮಶ ಸಂಗತಿ ತಥೋಧಿಕರ್ತರಂ ಜಾತಂ ಪುಣ್ಯಂ ನೀಲ ವಿವಾಹಜಂ. ಲೋಮಶರ ಸಹವಾಸದಿಂದ ತತ್ವಜ್ಞಾನ ಬಂತು, ವೃಷೋತ್ಸರ್ಗ ಮಾಡಿದ, ಪುಣ್ಯ ಸಭುಕ್ತ ವಿಷಯಾನ್ ದಿವ್ಯ, ಇಲ್ಲೆಲ್ಲ ಅನುಭವಿಸಿ ತತ್ತೇನ ರಾಜಕುಲೇ ಜನ್ಮ ವೀರಸೇನಸ್ಯ ಧರ್ಮತಃ, ಅವನು ರಾಜಕುಲದಲ್ಲಿ ಹುಟ್ಟಿದ, ವೀರಸೇನ ಅಂತ ಹೇಳಿ ಹುಟ್ಟಿದ. ಆ ರಾಜ ಏನು ಕರ್ಕೊಂಡು ಹೋಗಿದ್ದಲ್ಲ ಬ್ರಾಹ್ಮಣನ, ವೀರಪಂಚಾನನಾಖ್ಯಾತ ಚತುರ್ವರ್ಗೋದ್ ವರ್ಗೈಕ ಸಾಧಕಂ. ಆಮೇಲೆ ಪ್ರಕುರ್ವತೋ ವೃಷೋತ್ಸರ್ಗಂ ತತ್ರಯೇ ಪರಿಚಾರಕಾಹ, ಆ ರಾಜನೇ ಇವನು ಅಂತ ಯಾವ ಬ್ರಾಹ್ಮಣನ ಕರ್ಕೊಂಡು ಹೋಗಿದ್ರಲ್ಲ 4 ಜನ ಭಟರು, ಅವ್ರು ಹೇಳ್ತಾರೆ ಆ ರಾಜನೇ ಇವನು. ಅವನು ವೃಷೋತ್ಸರ್ಗವನ್ನು ಹೋದ ಜನ್ಮದಲ್ಲಿ ಮಾಡುವ ಕಾಲಕ್ಕೆ ಯಾರು ಇವನ ಸೇವಕರಾಗಿ ಪರಿಚಯವನ್ನು ಮಾಡ್ತಾ ಇದ್ರಲ್ಲ ಅವರೆಲ್ಲರಿಗೂ ದಿವ್ಯ ರೂಪ ಬಂದಿದೆ. ಅವರೆಲ್ಲರೂ ಗೋಪುಚ್ಛೋದಕವನ್ನು ಮಾಡಿ ಸಿಡಿಸಿಕೊಂಡು ಮಾಡಿದ್ದಕ್ಕಾಗಿ ಬಂದಿದೆ. ಸುರೂಪ ಪುಷ್ಟವಪುಷ ಪಶ್ಯಂತೋ ದೂರ ಸಂಸ್ಥಿತಾ. ಇನ್ನು ಯಾರು ದೂರ ನಿಂತು ನೋಡ್ತಿದ್ರು ಅವ್ರಿಗೆ ಸ್ವರೂಪ ಮಾತ್ರ ಬಂದಿದೆ, ಸ್ವಲ್ಪ ಒಳ್ಳೆ ರೂಪ ಬಂದಿದೆ. ದೂರದಲ್ಲಿದ್ದವರಲ್ಲ ಅವರೆಲ್ಲ ಕುರೂಪಿಗಳಾಗಿದ್ದಾರೆ, ಮಲಿನರಾಗಿದ್ದಾರೆ, ಕೃಷರಾಗಿದ್ದಾರೆ. ಇನ್ನು ವೃಷಯಜ್ಞಂ ಅಪಶ್ಯಂತೋ ಯೇ ಚಾಸೂಯಾಂ ಪ್ರಕುರ್ವತೆ, ಯಾರು ಅಸೂಯೆಯನ್ನು ಮಾಡಿದ್ದಾರೆ ಸರ್ವಂ ನಿವೇದಿತ, ಅವರೆಲ್ಲರೂ ಇನ್ನೂ ರೋಗಾದಿಗಳ ಗ್ರಸ್ತರಂತೆ ಇದ್ದಾರೆ. ಸರ್ವಂ ನಿವೇದಿತಂ ರಾಜ್ಞಶ್ಚರಿತಂ ಪೂರ್ವಜನ್ಮನಃ, ಈ ರಾಜನ ಪೂರ್ವಜನ್ಮದ ಕಥೆ ಏನು ಅಂತ ಹೇಳಿ ಬ್ರಾಹ್ಮಣನಿಗೆ ಹೇಳಿದರು. ಧರ್ಮ್ಯಂ ವಿಚಿತ್ರಮಾಖ್ಯಾನಂ ಶ್ರುತಂ ಮೇ ಯತ್ ಪರಾಶರಾತ್, ಇದನ್ನು ನಾವು ಪರಾಶರರಿಂದ ಕೇಳಿದ್ದೇನೆ. ಅತಸ್ತ್ವಂ ಸ್ವಗೃಹಂ ಗಚ್ಚ ಕೃಪಾಂ ಕೃತ್ವ ಮಮೋಪರಿ, ಆದ್ದರಿಂದ ಬ್ರಾಹ್ಮಣ ನಮ್ಮೇಲೆ ಕರುಣೆ ಮಾಡು, ದಯಮಾಡಿ ಮನೆಗೆ ಹೋಗು, ತಪ್ಪು ತಿಳ್ಕೊಳ್ಳಬೇಡ. ಶ್ರುತ್ವಾ ವಿಪಶ್ಚಿತ್ ವಾಕ್ಯಂ ಸವಿಸ್ಮಯಂ ಪರಮಂ ಗತಃ ಗೃಹಂ ಜಗಾಮ ವಿಪ್ರೋಸೌ ಪ್ರಾಪಿತೋ ರಾಜಸೇವಕೈ. ಮನೆಗೆ ಬಂದರು, ಮನೆಗೆ ಬಂದಿದ್ದಾನಂತೆ. ಆಗ ಮೊದಲಿಗೆ ನಾವು ವೀರಸೇನ ವೀರಬಾಹುಕ ಅಂತನ್ನುವಂಥ ಒಬ್ಬ ರಾಜ ಅವನು ಕಥೆಯನ್ನು ವಸಿಷ್ಠರನ್ನು ಕೇಳಿದ ಅಂತ ಕೇಳಿದ್ವಲ್ಲ, ಅವನಿಗೆ ವಸಿಷ್ಠ ಹೇಳ್ತಾರೆ ತಸ್ಮಾತ್ ರಾಜನ್ ವೃಷೋತ್ಸರ್ಗಂ ವರಿಷ್ಠಂ ಸರ್ವಕರ್ಮಣ, ವೃಷೋತ್ಸರ್ಗವನ್ನು ಮಾಡು, ಸಮಾಚಾರ ವಿಧಾನೇನ ಯದಿ ಭೀತೋ ಯಮಾದಪಿ, ಯಮದೇವರಿಂದಾಗಿ ಭೀತನಾಗಿದ್ದರೆ ಮಾಡು. ವೃಷೋತ್ಸರ್ಗ ಸಮಂ ಕಿಂಚಿತ್ ಸಾಧನಂನ ದಿವಪರಂ, ನಿನಗೆ ಸ್ವರ್ಗಕ್ಕೆ ಹೋಗಬೇಕಾದ್ರೆ ಅದನ್ನು ಮಾಡು ಅಂತ ಹೇಳಿದಾಗ ಜೊತೆಗೊಂದು ಮಾತು ಹೇಳ್ತಾರೆ. ಪತಿಪುತ್ರವತಿ ನಾರಿ ಭರ್ತುರಗ್ರೆ ಮೃತಾಯದಿ, ಮಕ್ಕಳು ಗಂಡ ಇರುವಂತಹ ಹೆಣ್ಣು ಮಗಳು ಸತ್ರೆ ಅಂದರೆ ಮುತ್ತೈದೆ ಹೋದರೆ ವೃಷೋತ್ಸರ್ಗಂ ನ ಕುರ್ವೀತ, ವೃಷೋತ್ಸರ್ಗವನ್ನು ಮಾಡಬಾರದು. ಗಾಂ ದದ್ಯಾಚ್ಚ ಪಯಸ್ವಿನಿ, ಗೋದಾನವನ್ನು ಮಾಡಬೇಕು ಅವಳ ಸಲುವಾಗಿ ಅಂತನ್ನುವಂಥ ಮಾತನ್ನು ಹೇಳ್ತಾರೆ. ಶ್ರುತ್ವಾ ವಾಕ್ಯಂ ವಸಿಷ್ಠಶ್ಚ ರಾಜ ಮಧುಪುರೀಂ ಗತ, ಈ ವಾಕ್ಯವನ್ನು ಕೇಳಿ ವಸಿಷ್ಠರ ಮಾತನ್ನು ಕೇಳಿ ಮಥುರಾಪಟ್ಟಣಕ್ಕೆ ಹೋದಂತೆ. ಚಕಾರ ವಿಧಿವತ್ ಸರ್ವಂ ವೃಷೋತ್ಸರ್ಗಂ ಅಹಂಕಗ, ಆಗ ಎಲ್ಲ ವೃಷೋತ್ಸರ್ಗವನ್ನು ಮಾಡಿದ್ದಾನೆ. ಗೃಹಂ ಗತ್ವಾ ಸ ಆತ್ಮಾನಂ ಕೃತಕೃತ್ಯಂ ಅಮನ್ಯತ. ಆಮೇಲೆ ಕಾಲದಿಂದಾಗಿ ಅವನು ಹೋಗಿದ್ದಾನಂತೆ. ಹೋದಾಗ ಅವನು ಸತ್ತಾಗ ಅವನು ಕರ್ಕೊಂಡು ಹೋಗ್ಲಿಕ್ಕೆ ಯಮದೂತರು ಬಂದ್ರಂತೆ. ಯಮದೂತರು ಬಂದು ಕರ್ಕೊಂಡು ಹೋಗ್ತಾರಂತೆ, ಒಳ್ಳೆ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾರೆ. ಯಮಪಟ್ಟಣ ಸಂಯಮನಿ ದಾಟಿ ಹೋಗಿಬಿಟ್ರಂತೆ ಮುಂದಕ್ಕೆ. ಅವನಂದ ಪಾಪಿಗಳೆಲ್ಲರೂ ನರಕಕ್ಕೆ ಹೋಗ್ತಾರೆ, ಯಮದೇವರ ಪಟ್ಟಣಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಆ ಯಮದೇವರನ್ನ ನೋಡ್ತಾರೆ ಅಂತ ಹೇಳಿ, ಎಲ್ಲಿ ಆ ಯಮದೇವರು ನನಗೆ ಕಾಣಿಸ್ಲೇ ಇಲ್ಲ, ನಾವು ಯಮರಾಜ ಪಟ್ಟಣ ಎಲ್ಲಿ ತಂದಾಗ ಅವರಂತಾರೆ. ಆ ಸಮಯಕ್ಕೆ ಯಮದೇವರು ಪ್ರತ್ಯಕ್ಷ ಆಗ್ತಾರಂತೆ. ಪ್ರತ್ಯಕ್ಷ ಆಗಿ ಬಂದು ದಿವ್ಯ ರೂಪದಿಂದ ಬಂದು ಗಂಧರ್ವರಿಂದ ಕೂಡಿಕೊಂಡು ಹೇಳ್ತಾರಂತೆ, ಇವನು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ, ಕೈ ಮುಗಿದು ನಿಲ್ತಾನೆ ಯಮದೇವರ ಮುಂದೆ. ಆಗ ಸ್ತೋತ್ರವನ್ನು ಮಾಡಿದಾಗ ಯಮಧರ್ಮರಾಜರು ಸಂತೋಷದಿಂದ ಅಂತಾರೆ, ಇವನು ದೇವಲೋಕಕ್ಕೆ ಕರ್ಕೊಂಡು ಹೋಗ್ರಿ, ಉತ್ತಮವಾದ ಭೋಗಗಳನ್ನು ಕೊಡ್ರಿ ಅಂತ ಹೇಳಿ. ವೀರವಾಹನ ಅಂತ ಅವನು ರಾಜ ಒಳ್ಳೆಯ ಧರ್ಮಗಳನ್ನು ಮಾಡಿದ್ದಾನೆ. ಆಗ ಕೇಳ್ತಾರೆ, ನಾ ಏನು ಪುಣ್ಯ ಮಾಡೀನಿ ನನಗೆ ಇಷ್ಟೆಲ್ಲ ಕೊಡ್ತೀರಿ? ಏನು ಪುಣ್ಯ ಮಾಡಿಲ್ಲ, ಯಾಕೋ ಬೇಕಾದಷ್ಟು ಸತ್ಕರ್ಮಗಳನ್ನು ಮಾಡಿದ್ದಿ, ವೃಷೋತ್ಸರ್ಗಾದಿಗಳನ್ನು ಮಾಡಿದ್ದಿ. ಮಥುರಾಪಟ್ಟಣದಲ್ಲಿ ಮಾಡಿದ ವೃಷೋತ್ಸರ್ಗವನ್ನು ವಸಿಷ್ಠರು ಹೇಳಿದ್ದಕ್ಕಾಗಿ ನೀ ಮಾಡಿದ್ಯಲ್ಲ, ಹಾಗಾಗಿ ನಿನಗೆ ಧರ್ಮ ಸ್ವಲ್ಪೋಪಿ ನೃಪತೆ ಯದಿ ಸಮ್ಯಕ್ ಉಪಾಸಿತ ದ್ವಿಜದೇವ ಪ್ರಸಾದೇನ ಸಯಾತಿ ಬಹುವಿಸ್ತರಂ. ಅದಕ್ಕೆ ಧರ್ಮ ಸ್ವಲ್ಪ ಇರಬಹುದು, ಆದರೆ ಅದು ಸಮ್ಯಕ್ ಉಪಾಸಿತ, ಚೆನ್ನಾಗಿ ಮಾಡಿದಾಗ ದ್ವಿಜದೇವ ಪ್ರಸಾದೇನ, ಬ್ರಾಹ್ಮಣರ ದೇವತೆಗಳ ಅನುಗ್ರಹದಿಂದಾಗಿ ಸಯಾತಿ ಬಹುವಿಸ್ತರಂ, ಅದು ಅನಂತ ಪುಣ್ಯವಲಾಗ್ತದೆ. ಅದಕ್ಕೆ
ನಮ್ಮಲ್ಲಿ ಹೇಳ್ತಾರೆ ವಿಷ್ಣು ವೈಷ್ಣವ ವಾಕ್ಯಾಚ್ಚ ಹಾನಿ ಪಾಪಸ್ಯ ಕರ್ಮಣಃ ಅಂತನ್ನೋದು. ಒಂದೇ ಮಾಡಿದದ್ದು ಅಕ್ಷಯ ಫಲದಾಯಕ, ಉತ್ತಮ ಫಲವನ್ನು ಕೊಡ್ತದೆ ಅಂತನ್ನೋದು ಒಂದು. ಹೀಗೆ ಹೇಳಿ ಯಮದೇವರು ಅಂತರ್ಧಾನವನ್ನು ಹೊಂದಿ ಆ ವೀರಬಾಹುವಿಗೆ ಉತ್ತಮವಾದ ಗತಿಗೆ ಕಳಿಸಿದರು ಅಂತ ನಾವು ಕೇಳ್ತೀವಿ. ಹಾಗಾಗಿ ಇದು ಬಹಳ ದೊಡ್ಡದು ಅಂತ ಹೇಳಿದಾಗ ದೇವರು ವೃಷೋತ್ಸರ್ಗದ ಮಹಿಮೆಯನ್ನು ಹೇಳಿದ್ದೀನಿ ಅಂತ ಹೇಳಿ ಇಲ್ಲಿಗೆ 6ನೇ ಅಧ್ಯಾಯ ಮುಗಿಸ್ತಾರೆ. ಇಲ್ಲಿ ಒಟ್ಟು 49 ಅಧ್ಯಾಯದ ಇದರಲ್ಲಿ ಎಷ್ಟೆಷ್ಟು ಸಂಕ್ಷೇಪ ವಿಸ್ತಾರ ಹೇಳೋಕ್ಕಾಗ್ತಾಗಿಲ್ಲ. ಇದಾದ ಮೇಲೆ ವೃಷೋತ್ಸರ್ಗದ ಕಥೆಯನ್ನು ಕೇಳಿ ಗರುಡದೇವರು ಕೇಳ್ತಾರೆ, ನನಗೆ ಇನ್ನೊಂದು ಕಥೆ ಹೇಳು. ಈ ಪ್ರೇತದ ಕಥೆಗಳೂ ಇರಬೇಕು, ಪ್ರೇತ ಮೋಕ್ಷಾದಿಗಳೂ ಇರಬೇಕು, ಆದರೆ ಯತ್ರತೆ ಮಹಿಮಾದ್ಭುತ, ನಿನ್ನ ಅದ್ಭುತ ಮಹಿಮೆ ಇರಬೇಕು ಅಂತ ಕಥೆ ಹೇಳ ನನಗೆ. ಇಲ್ಲಿ ಬರೀ ಅದು ಮಾಡ್ರಿ ಇದು ಮಾಡ್ರಿ ವೃಷೋತ್ಸರ್ಗ ಮಾಡ್ರಿ ಅದೆಲ್ಲ ಸರಿ, ಹೌದು ಅವಶ್ಯ ಮಾಡ್ತೀನಿ, ನಿನ್ನ ಮಹಿಮಾನೂ ಚಂದ ಬರ್ತಿರ್ಬೇಕು ಅಂತ ಕೇಳಿದಾಗ ದೇವರು ಹೇಳ್ತಾನೆ, ಅಹಂತೆ ಕಥಯಾಮ್ಯದ್ಯ ಸಂವಾದಂ ಪರಮಾದ್ಭುತಂ, ನಿನಗೆ ಸಂವಾದವನ್ನು ಹೇಳ್ತೀನಿ. ಸಂತಪ್ತಕ ಅಂತನ್ನುವಂತಹ ಬ್ರಾಹ್ಮಣನಿಗೂ ಪ್ರೇತಗಳಿಗೂ ಆದಂತಹ ಸಂವಾದವನ್ನು ಹೇಳ್ತೀನಿ ಅಂತ ಹೇಳ್ತಾನೆ. ಏನಂತಂದರೆ ವಿಪ್ರಸ್ ಸಂತಪ್ತಕ ಕಶ್ಚಿತ್, ಒಬ್ಬ ಸಂತಪ್ತಕ ಅಂತನ್ನುವಂಥ ಒಬ್ಬ ಬ್ರಾಹ್ಮಣ ತಪಸಾ ದಗ್ಧಕಿಲ್ಬಿಷ, ಭಾರೀ ತಪಸ್ವಿ, ಅವನ ಪಾಪಗಳೆಲ್ಲವೂ ಹೋಗಿತ್ತು, ಸಂಸಾರ ಇದು ಅನಿತ್ಯ ಅಂತ ತಿಳಿದುಕೊಂಡು ಅರಣ್ಯಗಳಲ್ಲೇ ತಿರುಗಾಡ್ತಿದ್ದ, ಊರಿಗೆ ಬರ್ತಿದ್ದಿಲ್ಲ, ಹೆಚ್ಚಿಗೆ ಏನಾದ್ರು ಕೆಲಸ ಇದ್ದರೆ ಅಷ್ಟೇ ಬರ್ತಿದ್ದ. ವೈಖಾನಸ ಮುನಿವ್ರಾತೈ ಪ್ರಣಿಪಾತ ಕೃತಕ್ಷಣ, ವೈಖಾನಸ ಮುನಿಗಳು ಅಂತಿದ್ದಾರೆ, ಅವರನ್ನು ಸೇವೆಯನ್ನು ಮಾಡಿದ್ದಾಗಿ ಅದರಿಂದಾಗಿ ತತ್ವಜ್ಞಾನ ಬಂದಿತ್ತು ಅಂತ. ಪ್ರಣಿಪಾತ ಕೃತಕ್ಷಣ ಅಂತನ್ನುವಂಥ. ಅವನು ಒಂದು ಸಲ ತೀರ್ಥಯಾತ್ರೆಯನ್ನು ಮಾಡ್ಕೋತ ಅಲ್ಲಿ ಅಲ್ಲಿ ತಿರುಗಾಡ್ತಿದ್ದ. ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡು ಹೊರಗೆ ಇಂದ್ರಿಯಗಳನ್ನು ನೋಡ್ತಿದ್ದಿಲ್ಲ, ಕಣ್ಣು ಮುಚ್ಕೊಂಡೇ ತಿರುಗಾಡವು ಅಭ್ಯಾಸದ ಬಲದಿಂದಾಗಿ. ಸಂಸ್ಕಾರ ಮಾತ್ರತೋ ಗಮನಂ, ಆದರೆ ಏನಾಯಿತು, ಕರ್ಮಧರ್ಮ ಸಂಯೋಗಕ್ಕೆ ಮಾರ್ಗಭ್ರಷ್ಟೋ ಬಭೂವ, ದಾರಿ ತಪ್ಪಿಸಿಕೊಂಡ್ಬಿಟ್ಟ, ಎಲ್ಲೋ ಹೋಗಿಬಿಟ್ಟ ಊರು ಬಿಟ್ಟು. ಚಲನ್ನೇವಂ ಸ್ನಾನಕಾಲೆ, ಮಧ್ಯಾಹ್ನ ಸ್ನಾನಕಾಲ ಬಂತು. ಆಗ ಅಥಾಭಿಲಾಶುಕ ಜಲಸ್ಯೋನ್ಮೀಲ್ಯ ನ್ಯಾಯನೇ ದಿಶಸ್ಸರ್ವ ನಮೀಲಯತ, ನೋಡ್ದ ಎಲ್ಲ ಕಡೆಗೆ ದಿಕ್ಕುಗಳು ಮುಚ್ಚಿಬಿಟ್ಟವ, ಅಂದರೆ ಕಾಡಿನ ಮಧ್ಯದಲ್ಲಿ ಬಂದ್ಬಿಟ್ಟ. ಭಾರೀ ಭಯಂಕರವಾದ ಕಾಡು, ಏನೇನೋ ಮರಗಳವ, ನಾನಾ ಮರಗಳು. ಅದು ಹೇಳ್ತಾರೆ ಆ ಮರ ಎಷ್ಟು ಅಂತಂದರೆ ಪಕ್ಷಿಗಳಿಗೂ ಓಡಾಡೋದಕ್ಕೆ ಜಾಗ ಇಲ್ಲ, ಇನ್ನು ಮನುಷ್ಯ ಏನು ಓಡಾಡ್ತಾನೆ ಆ ಕಾಡಲ್ಲಿ, ಅಷ್ಟು ನಿಬಿಡವಾದ ಕಾಡಿನ ಹತ್ರ ಬಂದುಬಿಟ್ಟ. ಏನು ಮಾಡಬೇಕು ಅದು ನೋಡಿ ಅವನಂದ ಸ್ವಲ್ಪ ಭಯ ಅನ್ನಿಸ್ತು. ಸಿಂಹ ಹುಲಿಗಳ ಶಬ್ದ ಕೇಳಿಸ್ತಾ ಇದೆ, ಇದೆಲ್ಲ ಏನು ಮಾಡಬೇಕು ಅಂತ ವಿಚಾರ ಮಾಡಿದ. ಶಾಪದೈಹಿ ಆ ಸಮಯಕ್ಕೆ ಅಷ್ಟೊತ್ತಿಗೇನೆ ಕುಂಜರೈಹಿ ನಿಗದಿತ ತಥಾ ಶಾಪದೈ ತಥಾ ಚಾನ್ಯ, ಪಿಶಾಚಿಗಳು ರಾಕ್ಷಸರು ಎಲ್ಲರೂ ಇದ್ದರೂ ಸ್ವಲ್ಪ ಭಯ ಆಯಿತು. ಕಾಂತಿಶಿಖಸ್ಸವ ಭವತ್, ಯಾವ ದಿಕ್ಕು ಇದು, ಹೆಂಗೆ ಹೋಗ್ಬೇಕು ಅಂತನ್ನುವ ಸಮಯಕ್ಕೇ ದತ್ತಕರ್ಣ ಕುನೀಲಾಂಗ ಚಚಾಲ ಪದಪಂಚಕ, ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೋತ ವಿಚಾರ ಮಾಡ್ಕೋತ ಒಂದು 4 ಹೆಜ್ಜೆ ಮುಂದೆ ಹೋದ್ನೋ ಇಲ್ಲೋ, ಅಲ್ಲಿ ಎದುರಿಗೆ ಒಂದು ವಟವೃಕ್ಷ ಕಾಣಿಸ್ತು. ಅಲ್ಲಿ ಸ್ನಾಯುಬದ್ಧಂ ಶವಂ, ಒಂದು ಸ್ನಾಯು ಅಂದರೆ ನರಗಳಿಂದ ಕಟ್ಟಿದಂಥ ಒಂದು ಶವ. ಆ ಶವವನ್ನು ದದರ್ಶ ತದ್ಭುಜಶ್ಚೈವ ಪಂಚಪ್ರೇತಾನ್ ಸುಧಾರುಣ, ಆ ಶವವನ್ನು ತಿನ್ನುವುದಕ್ಕಾಗಿ 5 ಪ್ರೇತಗಳು ಅದು ಸುತ್ತ ಕೂತಿದ್ವಂತ, ಅದು ಕಚ್ಕೊಂಡು ವಟವೃಕ್ಷ. ಶಿರಾಸ್ತಿ ಚರ್ಮ, ಅವರು ಅಷ್ಟೇನೆ, ಬರೀ ಅವ್ರಿಗೆ ಏನು ಕಾಣಿಸ್ತಿತ್ತು, ತಲೆ ಅಸ್ಥಿ ಚರ್ಮ, ಸ್ವಲ್ಪ ಚರ್ಮ ಇದ್ದಂಗೆ ಇತ್ತು ಅಷ್ಟೇ, ಬರೀ ಮೂಳೆಮಯ. ಪೃಷ್ಠಲಗ್ನೋದರ, ಅವರ ಹೊಟ್ಟೆ ಬೆನ್ನಿಗೆ ಹತ್ತಿತ್ತಂತೆ ಅಂತ. ಇದು ಟಟ್ಟನಾಸಿಕ, ಮೂಗೇ ಇಲ್ಲ, ಬಾಯಿ ಅದು ನೇತ್, ಕಣ್ಣು ಅಂದರೆ ಬಾವಿ ಇದ್ದಂಗೆ. ಸೂಚಿಕ್ರಕಟ ವ್ರಾತ ಘಾತ ಪಾತಿತ ಕೀಕಸಾನ್, ಅವದೆಲ್ಲ ಬೆನ್ನು ಗಿನ್ನು ಎಲ್ಲ ಒಂದು ಏಟು ಬಿಟ್ಟು ಏನೇನೋ ಆಗಿತ್ತು. ಆ ವಿಚಿತ್ರವಾದಂತಹ ಹೆಣವನ್ನು ತಿನ್ನಬೇಕು ಅಂತ ವಿಚಾರ ಮಾಡ್ತಿದ್ರು. ಮಾಡ್ತಾ ಇರುವ ಕಾಲಕ್ಕೆ ಇವು ಬ್ರಾಹ್ಮಣ ಬಂದ. ಇದನ್ನು ನೋಡಿದ ಕ್ಷಣಕ್ಕೆ ತೇವಿಲೋಕ್ಯಾಗತಂ ವಿಪ್ರಮಟವೀಂ ಜನವರ್ಜಿತ, ಯಾರು ಇದು ಇದಕ್ಕಿಂತ ಚೆನ್ನಾಗಿರೋ ಅಂತ ಸಿಕ್ಕ, ಇವನು ನಾ ತಿಂತೀನಿ ನಾ ಮೊದಲು ಅಂತ 5 ಪ್ರೇತಗಳು ಬಂದು ಈ ಬ್ರಾಹ್ಮಣನ 2 ಕಾಲುಗಳನ್ನು 2 ಪ್ರೇತ ಹಿಡ್ಕೊಂಡ್ಬಿಡ್ತು, ಇವನು 2 ಕೈಗಳನ್ನು 2 ಪ್ರೇತ ಹಿಡ್ಕೊಂಡ್ಬಿಡ್ತು, ಇವನ್ ತಲೆ 1 ಪ್ರೇತ ಹಿಡಿದುಕೊಂಡು ಹಾರ್ಲಿಕ್ಕೆ ಶುರು ಮಾಡಿತು. ನಾ ಮೊದಲು ತಿಂತೀನಿ ಅಂತ ಹಿಡ್ಕೊಂಡು, ಹೌದು ಹೋಗುವ ಕಾಲಕ್ಕೆ ಈ ಹೆಣ ಬಿಟ್ಟೋದ್ರೆ ಇನ್ಯಾರು ತಿಂದುಬಿಡ್ತಾವೆ ಸರಿ ಅಂತ ಹೇಳಿ ಒಂದು ಕೈಯಲ್ಲಿ ಆ ಬ್ರಾಹ್ಮಣನ ಹಿಡ್ಕೊಳ್ಳೋದು, ಇನ್ನೊಂದು ಕೈಯಲ್ಲಿ ಆ ಶವ ಎತ್ಕೊಂಡಿರುತ್ತವಲ್ಲ, ಹೋಗಿ ಆ ವಟವೃಕ್ಷದ ಹತ್ರ ಹೋಗಿ ಹಿಡಿದುಕೊಂಡು ಆಕಾಶಕ್ಕೆ ಹಾರ್ಲಿಕ್ಕೆ ಶುರು ಮಾಡೋದಂತ. ಅದು ಎಲ್ಲಿ ಹೋಗಿ ತಿನ್ನಬೇಕು ಅನ್ನಿಸ್ತು ಏನೋ ಗೊತ್ತಿಲ್ಲ, ಹಾರ್ಲಿಕ್ಕೆ ಶುರು ಮಾಡೋದು ಪ್ರೇತಗಳು. ಅವಂದ ಏನಿದು, ನನ್ನನ್ನು ಏನು ಇವರು
ಗಗನಯಾನ ಮಾಡಿಸ್ಲಿಕ್ಕೆ ಪ್ರೇತಗಳು ಅಂಥೇಳಿ ಭಯ ಆಯಿತು ಅವನಿಗೆ. ಭಯವಾಗಿ ಆಗ ದೇವರದ್ದು ಸ್ತೋತ್ರ ಮಾಡ್ತಾನೆ, ಮನಸ್ಸಿನಿಂದಲೇ ದೇವರ ಸ್ತೋತ್ರ ಮಾಡ್ತಾನೆ. ವಕ್ರಂ ನಕ್ರಂ ಚಕ್ರಪಾತೇನ ದೂರೇ ಕೃತ್ವ ಹೃತ್ವಾ ತಸ್ಯ ದುಃಖಂ ಮುಕುಂದ ಮಾತಂಗಮ್ಯೋ ಮೂಮುಚತ್ ನಕ್ರವಕ್ರಾತ್ ಪಾಶಂ ಸೋಸವು ಕರ್ಮಣಾಂ ನೋದನಾತು. ಯಾರು ಗಜೇಂದ್ರನನ್ನು ರಕ್ಷಣೆ ಮಾಡಿದ್ನೋ ಅಂಥ ಪರಮಾತ್ಮ ನನ್ನ ಕರ್ಮಪಾಶವನ್ನು ಬಿಡಿಸಿ ರಕ್ಷಣೆ ಮಾಡಲಿ. ಎಲ್ಲ ರಾಜರು ಜರಾಸಂಧ ಬಂಧನದಲ್ಲಿ ಹಾಕಿದ್ದ ಭೀಮಸೇನ ದೇವರಿಂದ ಜರಾಸಂಧನನ್ನು ಕೊಲಿಸಿ ಅವರ ಬಂಧನವನ್ನು ಬಿಡಿಸಿದಂಥ ದೇವರು ನನ್ನ ಕರ್ಮಪಾಶವನ್ನು ಬಿಡಿಸಿ ರಕ್ಷಣೆ ಮಾಡಲಿ ಅಂತ ಮನಸ್ಸಿನಿಂದಲೇ ಸ್ತೋತ್ರ ಮಾಡ್ತಾ ಇದ್ದಾನಂತೆ. ಸ್ತೋತ್ರ ಮಾಡಿದಾಗ ಪರಮಾತ್ಮ ಓಡೋಡಿ ಬಂದವನೇ ದೃಷ್ಟಾತೇನ ತೈರ್ನ ನಿಯಮಾನಂ ಕೌತುಕಂ. ಆಗ ದೇವರು ಏನು ಮಾಡ್ತವೆ ಈ ಪ್ರೇತಗಳು, ದೇವ್ರಿಗೆ ಗೊತ್ತದ ಏನು ಮಾಡ್ತವೆ ಅಂತ. ಆದರೂ ಸಾಮಾನ್ಯರಂತೆ ಏನು ಮಾಡ್ತವೆ ಈ ಪ್ರೇತಗಳು ಅಂತ ಕೌತುಕದಿಂದ ಅವುಗಳ ಬೆನ್ನತ್ತಿ ಬಂದಂತೆ. ಪಪ್ರಚ್ಛನ ಅಕಿ ಅಂತಂಬೈ ಕಾಲಂ ತಾನ್ ಪೃಷ್ಠತೋನ್ಮಗ. ಏನೂ ಪ್ರಶ್ನೆ ಕೇಳಿಲ್ಲ, ಯಾರನ್ನೂ ಕೇಳಿಲ್ಲ, ಇವನಿಗೆ ಬಂದದ್ದು ತಿಳಿಸ್ತಿಲ್ಲ, ದೇವರವ್ರ ಬೆನ್ನ ಹತ್ತಿ ಹೋದ. ಆದರೆ ದೇವರ ಸನ್ನಿಧಾನ ಮಾತ್ರದಿಂದ ಈ ಬ್ರಾಹ್ಮಣನಿಗೆ ಪ್ರೇತಗಳು ಹೊತ್ಕೊಂಡು ಹೋಗ್ತಾ ಇದ್ರು ಕೂಡ ಸರ್ಪನ್ ತತ್ಕಾಲಂ ಶಿಬಿಕಾಸುಪ್ತ ಭೂಪಾಲ ಸುಖಮಾವಿಶತ. ಒಂದು ಒಳ್ಳೆ ಶಿಬಿಕಾದಲ್ಲಿ ಬೆತ್ತಗಿನ ಹಾಸಿಗೆ ಹಾಸಿ ರಾಜ ಮಲಗಿಕೊಂಡ್ರೆ ಹೇಗೆ ಸುಖವಾಗಿ ಮಲಗುತ್ತಾನೋ ಆ ತರಹದ ಆನಂದ ಅದಕ್ಕೆ ಸುಖ ಬ್ರಾಹ್ಮಣಿಗೆ. ಇದೇನಿದು ಅಂತ. ಆ ಸಮಯಕ್ಕೆ ಅಷ್ಟು ಒಂದು ಸ್ವಲ್ಪ ದೂರ ಮುಂದೆ ಹೋಗ್ತಾ ಇರುವ ಕಾಲಕ್ಕೆ ಕುಬೇರನ ಸಹಚರ, ಕುಬೇರನ ಇದು ಮಣಿಭದ್ರ ಅಂತ ಯಕ್ಷರಲ್ಲಿ ರಾಜ ಅವ ಮಣಿಭದ್ರ ಅಂತೇಳಿ. ದೇವರ ಒಂದು ವಿಶೇಷ ಆವೇಶ ಅಂತ, ವಿಭೂತಿ ರೂಪ ಅಂತ ದೇವರು ಹೇಳ್ತಾನೆ. ಆ ಮಣಿಭದ್ರ ಹೊಂಟಿದ್ದ ಬೇರು ಪರ್ವತಕ್ಕೆ ಅದೇ ಮಾರ್ಗವಾಗಿ. ದೇವರು ಕಣ್ಸನ್ನೆ ಮಾಡಿ ಅವನನ್ನು ಹತ್ರ ಬಾ ಅಂತ ಕರೀತಾನೆ. ಅವನು ಬಂದಾಗ ಏನಂತಾನೆ, ನೋಡು ಇವನು ನನ್ನ ಭಕ್ತ ಇದ್ದ, ನನ್ನ ಭಕ್ತನಿಗೆ ಈ ಪ್ರೇತಗಳು ಹೆದರಿಸ್ತಾ ಇದ್ದ, ಅದಕ್ಕೋಸ್ಕರವಾಗಿ ನೀನು ಈ ಪ್ರೇತಗಳನ್ನು ಹೆದರಿಸಿ ಅವನನ್ನು ಬಿಡಿಸು. ಆಯಿತು ಅಂತ ಹೇಳಿ ಆ ಪ್ರೇತಗಳು ಎಂತ ಇದ್ದವೋ ಆ ಪ್ರೇತಗಳಿಗಿಂತಲೂ ಅತಿಘೋರವಾದ ಒಂದು ದೊಡ್ಡ ಪ್ರೇತದ ರೂಪವನ್ನು ತೆಗೆದುಕೊಂಡು ಅವುಗಳನ್ನು ಹೆದರಿಸಿ ಬಿಟ್ಟ. ಅದನ್ನು ನೋಡಿ ಅವಕ್ಕೆ ಬಹಳ ಹೆದರಿಬಿಟ್ಟು ಜೀವಂ ನತು ಶವಂ ತೇಷಾಂ ಜಕ್ರೇ ಪ್ರಾಣವಿಮಾಂತ ಹೃತಮಾತ್ರೆ ಶವೇತು ಪಾರಿಯಾತ್ರೆ. ಆಗ ಅವುಗಳ ಕೈಯಲ್ಲಿದ್ದಂಥ ಒಂದು ಶವನೂ ಇಟ್ಕೊಂಡಿದ್ದು ಬ್ರಾಹ್ಮಣನೂ ಇಟ್ಕೊಂಡಿದ್ದು. ಆ ಶವ ಕಿತ್ಕೊಂಡಿದ್ದಕ್ಕಾಗಿ ಪಾರಿಯಾತ್ರ ಪರ್ವತದ ಮೇಲೆ ಆ ಬ್ರಾಹ್ಮಣನ ಇಳಿಸಿಬಿಟ್ಟು. ಸರಿ, ಇಳಿಸಿದ ಮೇಲೆ ಮುಕ್ತಾಧಾವನ್ ಪ್ರಮುದಿತ ಏಕಂ ಪ್ರೇತಂ ಸುಧಾನ ಸವಾಯುಗಮನ ಪ್ರೇತ ಪ್ರಾಪ್ತಸ್ಥೈ ಕ್ಷಣ ಮಾತ್ರ ಅದೃಶ್ಯತಾಂ ಯೌತೆ ಹತಾಶ ವಿಪ್ರಮಾಗಮತ. ಹೋಗಿ ಇವನನ್ನು ಹಿಡ್ಕೋಬೇಕು ಅಂತ, ಇವನನ್ನು ಏನೋ ಮಾಡಬೇಕು ಅಂತ ಹೋದು ಮಣಿಭದ್ರನನ್ನು ಅವನೇ ಮಾಡಿಬಿಟ್ಟು ಅವ ಅದೃಶ್ಯ ಆಗಿಬಿಟ್ಟು. ಹೌದು, ಅಯ್ಯಯ್ಯೋ ಸರಿ ಆಯಿತು. ಈ ಬ್ರಾಹ್ಮಣನು ಹೋದ, ಮತ್ತೆ ಈ ಬ್ರಾಹ್ಮಣನಂತ ಅದೇ ಬಂದರು. ಬಂದಾಗ ವಿಪ್ರಸ್ಯ ಪಾಠನೆ, ಯಾವಾಗ ಈ ಬ್ರಾಹ್ಮಣನ ಸೀಳು ತಿನ್ನೋಣಂತೆ ಅಂತ ವಿಚಾರ ಮಾಡೋದು. ಆ ಸಮಯಕ್ಕೆ ದೇವರ ಸನ್ನಿಧಾನದ ಮಹಿಮೆಯಿಂದಾಗಿ, ಆ ಬ್ರಾಹ್ಮಣನ ತಪೋಬಲದ ಮಹಿಮೆಯಿಂದಾಗಿ ಅವರಿಗೆ ಆ 5 ಪ್ರೇತಗಳಿಗೆ ತಮ್ಮ ಹಿಂದಿನ ಜನ್ಮ ಎಲ್ಲ ನೆನಪಿಗೆ ಬಂತು. ಆಗ ಏನು ಮಾಡಿದ್ರು, ಏನೂ ಮಾಡಲಿಕ್ಕಾಗಿಲ್ಲ. ಅಯ್ಯಯ್ಯೋ ಎಂಥ ತಪ್ಪು ಕೆಲಸ ಮಾಡಿ ಪ್ರೇತ ಇವನಿಗೆ ಬಂದ್ವಿ, ಮತ್ತೆ ಈ ಬ್ರಾಹ್ಮಣನ ತಿಂತಿದ್ದೀವಿ ಅಂತ ಆ ಬ್ರಾಹ್ಮಣನ ಕೂಡಿಸಿ 5 ಪ್ರೇತಗಳು ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಅರ್ಧನಕ್ಷಂತ ಅರ್ಹೋಸಿ, ನಾವು ಮಾಡಿದ ತಪ್ಪನ್ನು ಕ್ಷಮಾ ಮಾಡಿ ಸ್ವಾಮಿ, ಬ್ರಾಹ್ಮಣ ನಿನಗೆ ಹೀಗೆಲ್ಲ ತ್ರಾಸು ಕೊಡಬಾರ್ದಿತ್ತು ನಾವು ಅಂತ ಬೇಡ್ಕೊಂಡ. ಗಿರೇರಿವ ಪರಾವರ್ತಂ ಸಮುದ್ರ ಸೇವೆ. ಅವಂದ ಏನಪ್ಪ ಬೆಟ್ಟ ಉಲ್ಟಾ ನಿಂತ್ಕೋತೇನು ಅಥವಾ ಓಡಾಡ್ಲಿಕ್ಕತ್ತದೇನು, ಸಮುದ್ರನೇ ಒಣಗೋಯ್ತೇನೆ, ಇಲ್ಲಿ ತನಕ ತಿಂತೀವಿ ಹರಿತೀವಿ ತಿಂತೀವಿ ಕಡಿತೀವಿ ಚಡಿತೀವಿ ಅಂತ ಬರ್ತಿದ್ದು, ಈ ಕೂಡಿಸಿ ಪ್ರದಕ್ಷಿಣೆ ನಮಸ್ಕಾರ ಆಗಿ ಬ್ರಾಹ್ಮಣ ಕ್ಷಮಾ ಮಾಡೋದು ಕೇಳಿಕತ್ತಾವಲ್ಲ, ಇವೇನಿದು ಅಂತ ಬ್ರಾಹ್ಮಣ ಅಂದ. ತಥೋ ತತ್ವಚನಂ ಶುತ್ವ ಪೃಚ್ಛತ್, ಯಾರು ನೀವು ಅಂತ ಕೇಳಿದ. ಕಿಮ್ಮಾಯಾ ಏನು ಕನಸೋ ಹಿಪ್ನೋ ಏನು? ಅವರಂದ್ರು ಏನಿಲ್ಲ, ನಾವು ನಮ್ಮ ಕರ್ಮಗಳಿಂದಾಗಿ ಪ್ರೇತರಾಗಿದ್ದೀವಿ, ನಿಮ್ಮ ಹೆಸರೇನು, ನೀವೇನು ಮಾಡ್ತೀರಿ? ಆಗ ಮೊದಲು ಅವಿನೀತರಾದ್ರಿ, ಈಗ ಯಾಕೆ ವಿನೀತರಾದ್ರಿ? ಅವರಂದ್ರು ಅದು ಯಾಕಾದ್ವಿ ಗೊತ್ತಿಲ್ಲ, ನೋಡು ನಾವೆಲ್ಲ ಪ್ರೇತಗಳು, ನನ್ನ ಹೆಸರು ಹೇಳ್ತೀನಿ ಕೇಳು. ಉತ್ತರಾಣಿ ಮಹಾಯೋಗಿನ್ ತ್ವದ್ದರ್ಶನ ಗತಾಂ ಹೊಸ, ನಿನ್ನ ದರ್ಶನದಿಂದ ನಮ್ಮ ಪಾಪ ಹೋಯಿತು ಅಂತ ಅವ್ರು ಹೇಳ್ಕೊತಾರೆ. ಹಾಗಾಗಿ ನಮ್ಗೆ ನೆನಪಾಯಿತು,
ನನ್ನ ಹೆಸರು ಪರ್ಯುಷಿತ, ಇವನ ಹೆಸರು ಶುಚಿಮುಖ, ಇನ್ನೊಬ್ಬ ಶೀಘ್ರಗ, ಇನ್ನೊಬ್ಬ ರೋಧಕ, ಇನ್ನೊಬ್ಬ ಲೇಖಕ ಅಂತ 5 ಜನ ನಾವು. ಕೇಳದ ನಿಮಗೆ ಯಾಕೆ ಹೆಸರು ಬಂತು? ನಿಮಗೆ ಯಾರು ಹೆಸರಿಡೋರು? ಮನುಷ್ಯ ಲೋಕದಲ್ಲಾದರೆ ತೊಟ್ಲಲ್ಲಿ ಹಾಕಿ ಹೆಸರಿಡ್ತಾನೆ, ಪ್ರೇತಗಳಿಗೆ ಯಾರು ಹೆಸರಿಡ್ತಾರೆ ಜಗತ್ತಲ್ಲಿ? ಅದಕ್ಕೆ ಕೇಳಿದ್ದಕ್ಕೆ ಇಲ್ಲ, ನಮ್ಮ ಹೋದ ಜನ್ಮದಲ್ಲಿ ನಾವು ಮಾಡಿದ ಕರ್ಮಾನುಸಾರವಾಗಿ ನಮಗೆ ಈ ಹೆಸರಿಂದ ಕರೀತಾರ. ಏನದು ಅಂತ ಕೇಳಿದ್ದಕ್ಕೆ ಪರ್ಯುಷಿತ ಹೇಳ್ದ, ನಾನು ಶ್ರಾದ್ದ ಕಾಲ ಬಂದಿತ್ತು, ಒಬ್ಬ ಬ್ರಾಹ್ಮಣನ ಕರೆದಿದ್ದೆ ನಮ್ಮ ಮನೆಗೆ ಊಟಕ್ಕೆ ಬರ್ರಿ ಬ್ರಾಹ್ಮಣ ಅಂತ. ಆ ಪಾಪ ಬ್ರಾಹ್ಮಣ ಬರೋನೇ ಬಂದ, ತಡ ಮಾಡಿ ಬಂದದ್ದಕ್ಕೆ ನಾ ಏನು ಮಾಡಿದೆ? ಶ್ರಾದ್ದ ಮಾಡಲೇ ಇಲ್ಲ. ಆ ಬ್ರಾಹ್ಮಣ ತಡ ಮಾಡಿ ಬರ್ತಾ ಇದ್ದು ಗೊತ್ತಾ, ಅವತ್ತು ಶ್ರಾದ್ದ ಮಾಡದೇನೆ ನಾ ಮಾಡಿದ ಅಡುಗೆಯನ್ನೆಲ್ಲ ನಾವು ಊಟ ಮಾಡಿ ಆ ಬ್ರಾಹ್ಮಣನಿಗೂ ಆ ಮಾಡಿ ಉಳಿದಂತಹ ಪರ್ಯುಷಿತವಾದ ಅನ್ನವನ್ನೇ ಕೊಟ್ಟೆ. ಹಾಕಿದ್ದಕ್ಕಾಗಿ ಆ ಪಾಪದಿಂದಾಗಿ ನಾನು ಕುತ್ಸಿತವಾದ ನರಕಾದಿಗಳಿಗೆ ಹೋಗಿ ಈ ಪ್ರೇತ ಆಗಿದ್ದೀನಿ. ಪರ್ಯುಷಿತವಾದದ್ದನ್ನು ಕೊಟ್ಟದ್ದಕ್ಕಾಗಿ ನನಗೆ ಪರ್ಯುಷಿತ ಅಂತ ಕರೀತಾರೆ. ಶುಚಿಮುಖ ಅಂತಾನೆ. ನೋಡು, ನಾನು ಕ್ಷತ್ರಿಯ ಆಗಿದ್ದೆ, ಒಬ್ಬ ಬ್ರಾಹ್ಮಣಿ ಪಾಪ ತೀರ್ಥಯಾತ್ರಕ್ಕೆ ಹೋಗ್ತಾ ಇದ್ದು, ಭದ್ರವಟ ಅಂತನ್ನುವಂಥ ಕ್ಷೇತ್ರ ಇದೆ, ಅಲ್ಲಿ ಹೋಗ್ತಾ ಇದ್ದು. ನಾ ಇದ್ದೆ 5 ವರ್ಷದ ಕೂಸು, ಅವಳ ಜೊತೆ ಕರ್ಕೊಂಡು ಹೋಗ್ತಾ ಇದ್ದು. ನಾನು ಅದರ ಜೊತೆ ಅಲ್ಲಿರುವ ಕಾಲಕ್ಕೆ ವನ, ನಿರ್ಜನ ವನ, ನೀರು, ಪಾಪ ಬಾಯಾರಿಕೆ. ಆ ಕೂಸು ಕುಡಿಯುವ ಕಾಲಕ್ಕೆ ಹೆದರಿಸಿ ಬೆದರಿಸಿ ಆ ಕೂಸು ಕುಡಿದೇ ಇದ್ದಂಗೆ ಮಾಡಿದೆ. ಆಮೇಲೆ ಅವರ ಸಂಪತ್ತನ್ನೆಲ್ಲ ಕಸ್ಕೊಂಡೆ. ಆ ಬ್ರಾಹ್ಮಣಿ ಬಟ್ಟೆ, ಕೂಸಿನ ಬಟ್ಟೆ ಎಲ್ಲ ಕಸ್ಕೊಂಡೆ. ಅವರ ಹತ್ರ ಇದ್ದಂಥ ಪಾಥೇಯಗಳನ್ನೆಲ್ಲ ಕಸ್ಕೊಂಡೆ. ನೀರು ಕುಡಿಲಿಕ್ಕೂ ಬಿಡಲಿಲ್ಲ. ಅದು ಕುಡಿಲಿಕ್ಕೆ ಹೋದರೆ ಹುಂಕಾರ ಮಾಡಿ ಹೆದರಿಸಿಬಿಟ್ಟೆ. ಆ ಕೂಸು ನೀರು ಕುಡಿಯದೇನೆ ತಲೆ ಮೂರ್ಛೆ ಬಂದು ಬಿದ್ದು ಸತ್ತೋಯ್ತು. ಕೂಸು ಸತ್ತದ್ದನ್ನು ನೋಡಿ ಆ ಬ್ರಾಹ್ಮಣಿ ಬಹಳ ದುಃಖಪಟ್ಟು ಬಾವಿಯೊಳಗೆ ಆ ಕೂಸಿನ ಹೆಣ ಹಾಕಿ ತಾನೂ ಬಿದ್ದು ಸತ್ತೋದು. ಹೀಗೆ ನೀರು ಕುಡಿಯೋದಕ್ಕೂ ನಾನು ಬಿಡದೇನೆ ಬಾಯಿಯನ್ನು ಮುಚ್ಚಿ ಅದನ್ನು ದುಃಖ ಕೊಟ್ಟಿದ್ದಕ್ಕಾಗಿ ನನಗೆ ಶುಚಿಮುಖ, ನನ್ನ ಬಾಯಿ ಸೂಜಿಯಷ್ಟೇ ತೂತದೆ ನೋಡು. ನನಗೆ ಆಹಾರ ಸಿಗ್ತದೆ, ಹಸಿವಾಗಿರ್ತದೆ, ತಿನ್ನಬೇಕು ಅಂದ್ರೆ ಆಗೋದಿಲ್ಲ. ಈ ಸಣ್ಣ ತೂತ್ನಲ್ಲಿ ಎಷ್ಟು ಹೋಗ್ತದೆ ಅಷ್ಟೇ ಹೋಗ್ತವೆ. ಎಷ್ಟು ಮಾಡಿದ ತಪ್ಪಿಗೆ ದೇವರು ಹೇಗೆ ಶಿಕ್ಷೆ ಕೊಡ್ತಾನೆ. ಶೀಘ್ರಗ ಅವ ಇನ್ನೊಬ್ಬ ಅಂದ, ನನ್ನ ಹೆಸರು ಶೀಘ್ರಗ, ನಾನೊಬ್ಬ ವೈಶ್ಯ ಜಾತಿಯವನು, ನನಗೊಬ್ಬ ಗೆಳೆಯ ಇದ್ದ. ನಾವೆಲ್ಲರೂ ವ್ಯಾಪಾರಕ್ಕೆ ಅಂತ ಹೇಳಿ ಸಮುದ್ರದಲ್ಲೋ ಎಲ್ಲೋ ಒಂದು ಕಡೆಗೆ ನಾವಿನಲ್ಲಿ ಹೋಗ್ತಾ ಇದ್ವಿ. ದೋಣಿಯಲ್ಲಿ ಹೋಗುವ ಕಾಲಕ್ಕೆ, ಮಾರ್ಗದಲ್ಲಿ ಹೋಗುವ ಕಾಲಕ್ಕೆ ಸೂರ್ಯ ಮುಳುಗುವ ಸಮಯವಾಗಿತ್ತು. ಆ ಸಮಯಕ್ಕೆ ನಮ್ಮ ಗೆಳೆಯ ನನ್ನ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿದ್ದ. ಅವನು ಮಲಗಿದ್ದಾಗ ಸುಮ್ಮನೆ ಇರಲಾರ್ದೆ ಕೆಟ್ಟ ಬುದ್ಧಿ ಬಂತು. ಅವನನ್ನು ಮಲಗಿದ್ದವನು ಹಾಗೆ ಗಟ್ಟಿ ಹಿಡಿದು ಎತ್ತಿ ಅವನನ್ನು ಆ ನದಿನೋ ಸಮುದ್ರದಲ್ಲೋ ಎತ್ತಿ ಒಗೆದು ಬಿಟ್ಟೆ ನಾನು. ಅವ ಸತ್ತು ಬಿಟ್ಟ. ಅವನದ್ದು ಏನು ಸಂಪತ್ತಿತ್ತು, ಮಣಿ ಮುತ್ತು ಆಭರಣ ಅವು ಇವು ಏನಿತ್ತು ಅವನ್ನೆಲ್ಲ ತಗೊಂಡು ನಮ್ಮೂರಿಗೆ ಬಂದು ಅವ್ರ ಮನೆಗೆ ಹೋಗಿ ಏನು ಮಾಡೋದಮ್ಮ, ಅವನ ಹೆಂಡತಿ ಮುಂದೆ ಕಳ್ಳರು ಸಿಕ್ಕರು, ದಾರಿಯಾಗೆ ನಮ್ಮನ್ನು ಇದು ಮಾಡಿದ್ರು, ನಿಮ್ಮ ಗಂಡನ ಕೊಂದು ಬಿಟ್ಟರು, ಸಂಪತ್ತೆಲ್ಲ ಹೋಗಿಬಿಡ್ತು, ಏನೂ ಉಳಿದಿಲ್ಲ, ನಾವೊಬ್ಬ ಹಿಂಗೆ ತಪ್ಪಿಸ್ಕೊಂಡು ಹೆಂಗೋ ಬಂದಿದ್ದೀನಿ ಅಂತ ಅವಳು ಬಹಳ ದುಃಖಪಟ್ಟು ಒದ್ದಾಡಿ ಏನೋ ಮಾಡಿ ಅವಳು ಪ್ರಾಣ ಬಿಟ್ಟು ಅಗ್ನಿಯಲ್ಲಿ ಬಿಟ್ಟು ಸತ್ತೋಗ್ಬಿಟ್ಲು. ಅದಾದ ಮೇಲೆ ಅವರ ಮನೆಯ ಸಂಪತ್ತನ್ನು ನಾನು ತೆಗೆದುಕೊಂಡು ಗಡಿಬಿಡಿಯಿಂದ ನಮ್ಮ ಮನೆಗೆ ಬಂದು ಯಾವುದು ಯಾರಿಗೆ ಗೊತ್ತಾಗದೇ ಇದ್ದಂತೆ ನಾನು ಮಾಡಿದೆ. ಎಲ್ಲವನ್ನೂ ಬಹಳ ಗಡಿಬಿಡಿಯಿಂದ ಮಾಡಿ ಮುಗಿಸಿದೆ. ಆದ್ದರಿಂದಾಗಿ ನನಗೆ ಶೀಘ್ರಗ ಅಂತ ಕರೀತಾರೆ ನನ್ನ ಪ್ರಿಯತಕ್ಕೆ. ಇನ್ನೊಬ್ಬ ರೋಧಕ ಹೇಳದ, ನನ್ನ ಹೆಸರು, ನಾನು ಶೂದ್ರ ಜಾತಿಯವನು, ನಾನು ರಾಜಪ್ರಸಾದಾಪ್ತ ಮಹಾ ಶತಗ್ರಾಮಾಧಿಕಾರವಾದ ರಾಜನ ಅನುಗ್ರಹದಿಂದಾಗಿ ನನಗೆ 100 ಗ್ರಾಮದ ಅಧಿಕಾರ ಇತ್ತು. ನಮ್ಮ ಅಪ್ಪ ಅಮ್ಮ ಇದ್ದರು. ನನಗೊಬ್ಬ ತಮ್ಮ ಇದ್ದ. ನಾನೇನು ಮಾಡ್ತಿದ್ದೆ, ನಮ್ಮ ಅಪ್ಪ ಅಮ್ಮನಿಗೂ ಸರಿಯಾಗಿ ಊಟಕ್ಕೆ ಹಾಕ್ತಿದ್ದಿಲ್ಲ, ಏನೋ ಸ್ವಲ್ಪ ಕೊಡ್ತಿದ್ದೆ. ಅವ್ರು ಏನಾದರೂ ಅವ್ರಿಗೆ ನನ್ನ ತಮ್ಮನಿಗೆ ಏನಾದ್ರು ಕೊಡ್ಲಿಕ್ಕೆ ಹೋದರೆ ನಾನು ಕೊಡಬೇಡ್ರಿ ಅಂತ ಹೇಳ್ತಿದ್ದೆ. ನನಗೆ ಗೊತ್ತಿಲ್ದಂಗೆ ಕೊಡ್ತಿದ್ರು. ಗೊತ್ತಿಲ್ಲದೆ ಕೊಡ್ತಿದ್ದನ್ನು ನಮ್ಮ ಬಂಧು ಬಾಂಧವರು ಬಂದು ನೋಡಿ ನಿಂಗೆ ಗೊತ್ತಿಲ್ಲದೆ ಇದ್ದಂಗೆ ಕೊಡ್ತಾರೆ ಅಂತೇಳಿ. ಆಗ ನಮ್ಮ ಅಪ್ಪ ಅಮ್ಮನ ನಾನು ಅವ್ರನ್ನ ರೋಧನ ತಡೆದು ಅವರನ್ನು ಬಂಧನದಲ್ಲಿ ಹಾಕಿದೆ. ಇವನಿಗೆ ನನ್ನ ತಮ್ಮನಿಗೆ ಏನೂ ಸಿಗದೇ ಇದ್ದಂಗೆ ಮಾಡಿದೆ. ಅವನು ಎಲ್ಲೆಲ್ಲೋ ತಿರುಗಾಡ್ಕೋತ ಅವ್ನು ಸತ್ತೋಗ್ಬಿಟ್ಟ. ಅವನು ಸತ್ತ ಸುದ್ದಿ ಬಂದದ್ದನ್ನು ಕೇಳಿ ನಮ್ಮ ಅಪ್ಪ ಅಮ್ಮ ವಿಷ ಕುಡಿದು ಸತ್ತೋದ್ರು. ಹೀಗೆ ನಾನು ಎಲ್ಲರನ್ನೂ ರೋಧನ ಮಾಡಿದ್ದಕ್ಕಾಗಿ, ತಡೆದದ್ದಕ್ಕಾಗಿ
ನಾನು ಸತ್ತ ಮೇಲೆ ನರಕ ಅನುಭವಿಸಿ ಪ್ರೇತ ಆಗಿದ್ದೀನಿ, ನನಗೆ ರೋಧಕ ಅಂತ ಕರೀತಾರೆ. ಇನ್ನೊಬ್ಬ ಅಂದ, ನನ್ನ ಹೆಸರು ಲೇಖಕ. ಏನು ಲೇಖಕ? ನಾನು ಒಬ್ಬ ಬ್ರಾಹ್ಮಣ, ಒಬ್ಬ ರಾಜ ಇದ್ದ ಭದ್ರ ಅಂತ ಹೇಳಿ, ಅವನ ಮನೆಯಲ್ಲಿ ನಾನು ಪೂಜೆ ಮಾಡುವನು, ದೇವರ ಪೂಜೆಯನ್ನು ಮಾಡುವನು. ಅವನ ಮನೆಯಲ್ಲಿ ಬಂಗಾರದ ಪ್ರತಿಮಾ ರಾಜ ಆ ಕಣ್ಣು ಇತ್ಯಾದಿಗಳ ಜಾಗದಲ್ಲಿ ಮುತ್ತು ರತ್ನ ನವರತ್ನಗಳನ್ನೆಲ್ಲ ಹಾಕಿ ಪ್ರತಿಮೆಗಳನ್ನು ಮಾಡಿಸಿದ್ದ. ಆ ಪ್ರತಿಮೆಗಳನ್ನೆಲ್ಲ ಮಾಡಿಸಿದಾಗ ಅದನ್ನು ಪೂಜೆ ಮಾಡ್ತಿದ್ದೆ. ನಾನು ಏನು ಮಾಡಬೇಕು, ರತ್ನದ ಆಸೆಯಿಂದಾಗಿ ಅವನ್ನೆಲ್ಲ ಕಿತ್ತಿ 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 ತಗೊಂಡೆ. ರಾಜ ಬಂದ, ಒಂದು ದಿವಸ ನೋಡ್ದ, ಈ ಪ್ರತಿಮೆಗಳನ್ನೆಲ್ಲ ಹಿಂಗೆ ಹಾಳು ಮಾಡೋದನ್ನು ಯಾವನಿದ್ದಾನೆ ಅವನು ಗೊತ್ತಾದರೆ ಅವನಿಗೆ ಮರಣದಂಡನೆ ಕೊಡ್ತೀನಿ ಅಂತ ರಾಜ ಹೇಳಿಬಿಟ್ಟ. ಇದನ್ನು ಕೇಳಿ ನನಗೆ ಬಹಳ ತಾಪ ಆಯಿತು. ರಾತ್ರಿ ಕೈಯಲ್ಲಿ ಖಡ್ಗ ಹಿಡಿದು ಹೋಗಿ ರಾಜ ಮಲಗಿದ್ದಾಗ ಹಾಕಿ ಅವನನ್ನು ಹೊಡೆದು ಕೊಂದುಬಿಟ್ಟೆ. ಅಲ್ಲಿದ್ದ ಸಂಪತ್ತುಗಳನ್ನೆಲ್ಲ ತೆಗೆದುಕೊಂಡು ಓಡಿ ಹೋದೆ. ದಾರಿಯಲ್ಲಿ ಹೋಗುವ ಕಾಲಕ್ಕೆ ಏನು ಮಾಡೋದು, ಒಂದು ಹುಲಿ ಬಂತು ನನ್ನನ್ನು ಕೊಂದುಬಿಡ್ತು. ಹಾಗಾಗಿ ಆಗ ಸತ್ತ ನಾನು ಎಲ್ಲವನ್ನೂ ಲೇಖನಿಯಿಂದಾಗಿ ಉಟ್ಟಂಕನ ಮಾಡಿದ್ದಕ್ಕಾಗಿ ನನಗೆ ಲೇಖಕ ಅಂತ ಕರೀತಾರೆ. ಈ ಲೇಖಕ ಜನ್ಮದಲ್ಲಿ ನಾನು ಇದ್ದೀನಿ ಅಂತ ಈ ರೀತಿಯಾಗಿ ಆ ಪ್ರೇತ ಹೇಳ್ತು. ಇಷ್ಟೆಲ್ಲ ಹೇಳಿದಾಗ ಆ ಕೇಳ್ತು, ಹೌದು ನೀವು ಏನು ಮಾಡ್ತೀರಿ, ಏನು ತಿಂತೀರಿ, ಏನು ಆಹಾರ ಅಂತ ಕೇಳಿದಾಗ, ನೋಡು ಸ್ವಲ್ಪ ಹೇಳ್ತೀನಿ, ನಮ್ದೆಲ್ಲ ಆಹಾರ ಹೇಳಂಗಲ್ಲ, ಕೇಳಿದ್ರೆ ನಿನಗೆ ಅಸಹ್ಯ ಆಗ್ತದೆ. ವಾಂತಿ, ಹೊಲಸು, ಮಲಮೂತ್ರಗಳು, ಮೂಗಿನ ಹೊಲಸು, ಕಣ್ಣೀರು ಇವೆಲ್ಲವೂ ನಮಗೆ ಭಕ್ಷ್ಯಪಾನಗಳು. ಇದನ್ನು ಹೇಳಿನಿ. ಇನ್ನು ಹೆಚ್ಚು ಏನು ತಿಂತೀವಿ ಅಂತ ಕೇಳಬೇಡ, ಹೇಳಲಿಕ್ಕೆ ನಾಚಿಕೆ ಆಗ್ತಾವೆ ನಮಗೆ ಅಂತ ಹೇಳಿಬಿಟ್ಟು. ಹಾಗಾಗಿ ಸ್ವಾಮಿನ್ ಆಹಾರವತ್ತ ಅಜ್ಞಾನ ತಾಮಸ ಮಂದ ಕಾಂದಿಶಿಕಾಮಯಂ. ಈಗ ಸ್ವಲ್ಪ ನಿನ್ನ ಸಹವಾಸದಿಂದ ಬಂತು ನಮಗೆ, ನಾವು ಅಜ್ಞಾನಿಗಳು, ಎಂಥ ಗತಿ ಆಗ್ತದೋ ನಮಗೆ ಗೊತ್ತಿಲ್ಲ ಅಂತ ಹೇಳಿ ಇಷ್ಟು ಹೇಳ್ತಾ ಇರುವ ಕಾಲಕ್ಕೆ ಅದಕ್ಕಂದ್ರು, ಅಕಸ್ಮಾತ್ ಜನ್ಮನಾಂ ವಿಪ್ರ ಸ್ಮೃತಿ ಪ್ರಾಪ್ತಾಚ ಪೌರ್ವಿಕಿ. ನಿನ್ನಂಥ ಮಹಾನುಭಾವರ ಸಹವಾಸದಿಂದ ನಮಗೆ ಹೋದ ಜನ್ಮದ ನೆನಪಾಯಿತು. ಮಹಾನುಭಾವ ಅಂತ ನಮಸ್ಕಾರವನ್ನು ಮಾಡಿದಾಗ ಪರಮಾತ್ಮ ಪ್ರತ್ಯಕ್ಷನಾಗಿ ಎಲ್ಲರಿಗೂ ದರ್ಶನ ಕೊಡ್ತಾನೆ. ದೇವರ ದರ್ಶನ ಕೊಟ್ಟಾಗ ಆ ಬ್ರಾಹ್ಮಣನಿಗೆ, ಸಂತಪ್ತಕ ಬ್ರಾಹ್ಮಣನಿಗೆ ಆನಂದ ಆಗಿಬಿಡ್ತದೆ. ನಮಸ್ಕಾರ ಮಾಡ್ತಾನೆ, ಸ್ತೋತ್ರ ಮಾಡ್ತಾನೆ, ಮತ್ತೊಂದು ಮಾಡ್ತಾನೆ. ಆ ಪ್ರೇತಗಳಕ್ಕೂ ಆಶ್ಚರ್ಯದಿಂದ ನೋಡ್ತಾವೆ. ದೇವರು ನಮಗೆ ದರ್ಶನ ಎಂದೆಂದು ಊಹಾ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಸಾಕ್ಷಾತ್ ಶ್ರೀಹರಿ ದರ್ಶನವನ್ನು ಕೊಡ್ತಿದ್ದಾನೆ ಅಂತೇಳಿ ಅವಕ್ಕೆ ಮಾತಾಡಲಿಕ್ಕೂ ಬರೋದಿಲ್ಲ. ಕೈ ಮುಗಿದು ನಮೋ 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 ಅಂತ ನಿಂತು ಬಿಟ್ಟ. ಆಗ ಪರಮಾತ್ಮ ಕೃಪೆಯಿಂದ ಅವರನ್ನು ಉದ್ಧಾರ ಮಾಡ್ತಾನೆ. ಆಗ ದೇವರು ಬ್ರಾಹ್ಮಣನಿಗೆ ಹೇಳ್ತಾನೆ, ಬ್ರಾಹ್ಮಣ ಮುಖ್ಯಾವರಣಚಾರಿದ ಏವಂ ದ್ವಿಜಾತೋ ಭ್ರವತಿ ಪ್ರಭೂತ ಪ್ರಭೈಶ್ಚ ಮುಖ್ಯಾಂಬರ ಚಾರಣೈರ್ಯುಕ್ತೈ ತದಾ ಮದಿಚ್ಛ. ಆಗ ಪರಮಾತ್ಮ ಅವರಿಗೆಲ್ಲರಿಗೂ ಅನುಗ್ರಹ ಮಾಡಿದಾಗ ಆಕಾಶದ ಕಡೆಗೆ ಇಚ್ಛಾ ಮಾಡಿದ 6 ವಿಮಾನಗಳು ಕೆಳಗಿಳಿದು ಬಂತಂತೆ. 6 ವಿಮಾನಗಳನ್ನು ಇಳಿದು ಬಂದಾಗ 5 ಜನ ಪ್ರೇತಗಳಿಗೆ ಪ್ರೇತತ್ವವನ್ನು ವಿಮೋಚನೆಯನ್ನು ಮಾಡಿ ಅವುಗಳಿಗೆ ನೀವು ಸ್ವರ್ಗಕ್ಕೆ ಹೋಗ್ರಿ, ಸಾಧನೆಯನ್ನು ಮಾಡಿರಿ ಅಂತ ಹೇಳಿ ಎಣಿಸದ ಆಗದಷ್ಟು ವರ್ಷಗಳು ಸ್ವರ್ಗ ಕೊಟ್ಟಂಥವ್ರಿಗೆ ಸಾಧನೆಯನ್ನು ಮಾಡಿರಿ ಅಂತ ಹೇಳಿ ಬ್ರಾಹ್ಮಣನಿಗೆ ಅವನಿಗೂ ಸ್ವರ್ಗಕ್ಕೆ ಕಳಿಸಿ ಅವನಂತೆ, ನೀನು ಮಾಡಿದ ಸಾಧನೆ ಅತ್ಯುತ್ತಮ, ನಿನ್ನ ಭಕ್ತಿ ಅತ್ಯುತ್ತಮ, ನೀನು ನನ್ನ ಗಣದಲ್ಲಿ ಒಬ್ಬನಾಗು ಅಂತ ಹೇಳಿದ. ಅವನೇ ಮುಂದಿನ ಕಲ್ಪದಲ್ಲಿ ವಾಯುದೇವರ ಮಗನಾದ ವಿಶ್ವಕ್ಸೇನನಾಗಿ ಹುಟ್ಟಿ ಬಂದ ಅಂತ ಹೇಳಿ ವಿಶ್ವಕ್ಸೇನನ ಹಿಂದಿನ ಜನ್ಮದ ಕಥೆ, ಪ್ರೇತಗಳಿಗೆ ಪ್ರೇತತ್ವವನ್ನು ವಿಮೋಚನೆ ಮಾಡಿದಂತಹ ಪರಮಾತ್ಮನ ವಿಶಿಷ್ಟವಾದ ಭಕ್ತಿಯನ್ನು ಸಾರುವಂತಹ ಕಥೆಯನ್ನು ದೇವರು ಹೇಳಿದ. ಇದಾದ ಮೇಲೆ ಕೇಳ್ತಾನೆ, ಹೌದು ಸ್ವಾಮಿ, ಈಗ ಇಷ್ಟು ಅಂದರೆ ಈ ಕಥೆ ಆ ಇನ್ನೊಂದು ಪುಸ್ತಕದಲ್ಲಿಲ್ಲ, ಅಲ್ಲಿ ಬಬ್ರುವಾಹನ ರಾಜನ ಕಥೆ ಇದೆ, ಅದು ಇಲ್ಲಿ ಬರ್ಬೋದು. ಇಲ್ಲಿ ಬರುವ ಕಥೆಗಳು 2 ಕಥೆಗಳು, ಈ 2 ಕಥೆಗಳನ್ನು ಹೇಳ್ತಾನೆ. ಇದಾದ ಮೇಲೆ ಕರ್ಮಗಳನ್ನು ಮಾಡೋದಕ್ಕೆ ಯಾರ ಅಧಿಕಾರ ಅಂತ ಕೇಳಿದ್ರೆ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅಥವಾ ಸತ್ತವನ ಅಣ್ಣ ತಮ್ಮಂದಿರ ಮಕ್ಕಳು, ಇದಲ್ಲದೇ ಬೇರೆ ಹೇಳ್ತಾರೆ ಸಪಿಂಡರ ಸಂತತಿಯವರು, 10 ದಿವಸದ ಸಂತತಿಯವರು, ಕ್ರಿಯಾರ್ಹಾಕಗ ಅವರಿಲ್ಲ ಅಂತಾದರೆ ಸಮಾನೋದಕರು, ಅವರೂ ಇಲ್ಲ ಅಂತಾದರೆ ಕುಲದವರು. ಯಾರೂ ಇಲ್ಲಪ್ಪ, ಎಲ್ಲ ಹೋಗಿಬಿಟ್ಟಾರೆ, ಯಾರನೂ ಬದುಕಿಲ್ಲ ಅಂತಂದರೆ ಹೆಣ್ಣು ಮಕ್ಕಳು ಮಾಡ್ರಿ. ಇಚ್ಛೆಯೋಚ್ಛಿನ್ನ ಬಂದಶ್ಚ ಕಾರಯೇದ ಅವನೀಪತಿ.
ಇಲ್ಲ, ಯಾರೂ ಇಲ್ಲ, ಏನೂ ಇಲ್ಲ, ಎಲ್ಲೋ ಬಂದ ಎಲ್ಲೋ ಆದ, ಎಲ್ಲವನ್ನು ಬಿಟ್ಟು ಹೋಗ್ಬಿಟ್ಟಾನೆ ಅಂದರೆ ಆ ದೇಶದ ರಾಜ ಮಾಡಬೇಕು. ಪೂರ್ವಾಕ್ರಿಯಾ ಮಧ್ಯಮಾಶ್ಚ ತಥಾ ಚೈವೋತ್ತರ ಕ್ರಿಯಾ ಪ್ರತಿ ಸಂವತ್ಸರ ಎಲ್ಲವನ್ನು ಮಾಡಬೇಕು. ಹಾಗಂತಾರೆ ಫಲಂತಸ್ಯ ಅನಾಥವಾದ ಹೀಗೆ ಸಂಸ್ಕಾರ ಮಾಡಿದರೆ ಬ್ರಹ್ಮೇಂದ್ರ ರುದ್ರನ ಸತ್ಯ ಸೂರ್ಯಾಗ್ನಿ ವಸುಮಾರುತಾನ್ ವಿಶ್ವಾನ್ ದೇವಾನ್ ಪಿತೃಗಣಾನ್ ವಯಾಂಸಿ ಮನುಜಾನ್ ಪಶೂನ್ ಸರೀಸೃಪಾನ್ ಮಾತೃಗಣಾನ್ ಯಚ್ಚಾನ್ಯತ್ ಭೂತಸಂಹಿತಾಂ ಶ್ರಾದ್ದಂ ಶ್ರದ್ಧಾನ್ವಿತಾ ಕುರ್ವನ್ ಪ್ರೀಣಯತ್ ಅಖಿಲಂ ಜಗತ್. ಎಲ್ಲ ದೇವತೆಗಳನ್ನು, ಗಂಧರ್ವಾದಿಗಳನ್ನು, ಮನುಷ್ಯರನ್ನು, ಪಶುಗಳನ್ನು, ಸರೀಸೃಪ ಮಾತೃ ಎಲ್ಲ ಜೀವ ಜನರನ್ನು ಇಂತಹ ಅನಾಥರಾದಂತಹ ಯಾರೂ ಮಾಡದೇ ಇಂತಹ ಜನರಿಗೆ ಶ್ರಾದ್ದವನ್ನು ಮಾಡುವುದರಿಂದಾಗಿ ಇವರೆಲ್ಲರೂ ತೃಪ್ತರಾಗ್ತಾರೆ. ಅದರ ಮಹಿಮೆ. ತೇ ತೃಪ್ತ ಸ್ತರ್ಪಯಂತೇನಂ, ತೃಪ್ತರಾಗಿ ಶ್ರಾದ್ದ ಮಾಡಿದ ವ್ಯಕ್ತಿಗೆ ತೃಪ್ತಿಯನ್ನು ಕೊಡ್ತಾರೆ. ಅಧಿಕಾರ ಕ್ರಿಯಾವೇದ ಸಮಾಸಾತ್ಯ ನಿರೂಪಿತ. ಇದಾದ ಮೇಲೆ ಯಾರೂ ಅಧಿಕಾರಿನೇ ಇಲ್ಲ ಸ್ವಾಮಿ, ಏನು ಮಾಡಬೇಕು? ಯಾರು ಸತ್ರೆ ಮುಗಿದೋಯ್ತು, ಯಾರು ಎತ್ತು ಒಗಿತಾರೋ ಒಗಿತಾರೆ, ಏನೂ ಮಾಡೋದಿಲ್ಲ ಅಂತಂದ್ರೆ ಏನು ಮಾಡಬೇಕು ಅಂದರೆ ಜೀವಿದೇ ಸತಿ ಜೀವಾಯ ದದ್ಯಾಶ್ರಾತ್ತಂ ಸ್ವಯಂ ನರಃ. ತಾನು ಬದುಕಿದ್ದಾಗ ತಾನೇ ತನ್ನ ಶ್ರಾದ್ದವನ್ನು ಮಾಡಿಕೊಳ್ಬಹುದು. ಇದನ್ನು ಹೇಳ್ತಾರೆ. ಅವನು ಸನ್ಯಾಸ ಹೋಗಬೇಕಾಗಿಲ್ಲ, ತಾನು ಬದುಕಿದ್ದಾಗ ತನ್ನ ಶ್ರಾದ್ದ ತಾನೇ ಮಾಡ್ಕೊಳ್ಬೋದು. ಉಪವಾಸವನ್ನು ಮಾಡಿ ಸುಸ್ನಾತ ಸ್ನಾನ ಮಾಡಿ ಕೃಷ್ಣಾಸಂಗ ಸಮಾಹಿತ ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟು ಕರ್ತೃವಾದ ಭೋಕ್ತೃವಾದವನ್ನು ಪರಮಾತ್ಮ ಅಂತ ಸ್ಮರಣೆಯನ್ನು ಮಾಡ್ತಾ ದಕ್ಷಿಣೆ ತಿಲ ಇತ್ಯಾದಿಗಳಿಂದ 4 ತಿಸ್ರಃ ಜಲಧೇ ನಮಃ 4 ಧೇನುಗಳನ್ನು ಮಾಡಿ ನಿವೇದಯೇತ್ ಪಿತೃಭ್ಯಶ್ಚ, 1 ಧೇನುವನ್ನು ಪಿತೃಗಳಿಗೆ, ಪಿತೃಭ್ಯಶ್ಚ ಸ್ವಧಾಯತಿ ಸುಧಮಾಹಿತ, ಇನ್ನೊಂದು ಅಗ್ನೇಯೇ ಕವ್ಯವಾಹನಾಯ ಅಂತ ಒಂದು, ಇನ್ನು ಸೋಮಾಯತ್ವ ಪಿತೃಮತೆ ಸ್ವದಾ ಅಂತ ಹೇಳಿ ಸ್ಮರಣೆಯನ್ನು ಮಾಡ್ತಾ ದಕ್ಷಿಣೇನ ದದ್ಯಾಚ ತೃತೀಯಂ ದಕ್ಷಿಣಾಯುತಾಂ, ಒಂದು ಯಮಾಯ ಅಂಗಿರಸೇ ಚಾತ ಸ್ವದಾ ನಮಃ ಅಂತ ಸ್ಮರಣೆ ಮಾಡ್ತಾ ಅವುಗಳಲ್ಲಿ ದಕ್ಷಿಣೆ ಹಾಕಿ ಬ್ರಾಹ್ಮಣರಿಗೆ ಕೊಡಬೇಕು. ಒಂದೊಂದು ದಿಕ್ಕಿಗೆ ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಉತ್ತರಕ್ಕೆ, ದಕ್ಷಿಣಕ್ಕೆ, ಮಧ್ಯದಲ್ಲಿ ಒಂದು ನಿಲ್ಲಿಸಿ ಆವಾಹನಾದಿಗಳನ್ನು ಮಾಡಿ ವಿಶ್ವೇ ದೇವತೆಗಳನ್ನು ಸಲುವಾಗಿ ಕರೆದು ವಸುರುದ್ರ ಆದಿತ್ಯಾಂತರ್ಗತರಾದಂತಹ ಪರಮಾತ್ಮ ತೃಪ್ತನಾಗಲಿ ಅಂತ ಹೇಳಿ ಅವುಗಳನ್ನು ದಾನವನ್ನು ಮಾಡಬೇಕು. ಅದಾದ ಮೇಲೆ ಪರಮಾತ್ಮನ ನಾರಾಯಣ ಅಷ್ಟಾಕ್ಷರವನ್ನು ಜಪ ಮಾಡಬೇಕು. ಅದಾದಮೇಲೆ ಕುಲದೇವಿಯನ್ನು ಪರಮಾತ್ಮನ ಸ್ಮರಣೆ ಮಾಡಿ ಚತುರ್ದಶಿ ದಿವಸ ಇಂಥ ದಿವಸದಲ್ಲಿ ವಸ್ತ್ರಾಲಂಕಾರ ಇವೆಲ್ಲ ತೆಗೆದುಕೊಂಡು ಜಿತಂತೆ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ದಕ್ಷಿಣಾಭಿಮುಖವಾಗಿ ಹೋಗಿ ಅಲ್ಲಿ ಪಂಚಾಶತಾ ಕುಶೈ ಬ್ರಾಹ್ಮೀಂ ಕೃತ್ವಾ ಪ್ರತಿಕೃತಿಂ ಗ್ರಹೇತ್, 50 ದರ್ಭೆಗಳಿಂದಾಗಿ ತನ್ನದೇ ಒಂದು ಪ್ರತಿಮೆಯನ್ನು ಮಾಡಿ ಅದನ್ನು ದಹನ ಮಾಡಬೇಕಂತ ಮಾಡಿ ಸ್ಮಶಾನಾದಿಗಳ ಹೋಮಾದಿಗಳನ್ನು ಮಾಡಿ ಅದಾದ ಮೇಲೆ ಅದಕ್ಕೆ ಪಿಂಡ ಪ್ರದಾನಾದಿಗಳನ್ನು ಮಾಡಿ ಅದಕ್ಕೆ ಮುದ್ಗ ಮಿಶ್ರವಾದಂಥ ಅನ್ನ ಒಂದು ಕಡೆಗೆ, ತಿಲತಡ್ಡದ ಮಿಶ್ರವಾದ ಅನ್ನ ಒಂದು ಕಡೆಗೆ ಇತ್ಯಾದಿಗಳನ್ನು ಮಾಡಿ ಪೃಥ್ವೀ ನಮಸ್ತುಭ್ಯಂ ಅಂತ ಹೇಳಿ ಯಮಾಯ ಅಂತೇಳಿ ಮತ್ತೊಂದು ನಮಶ್ಚಕಾರ ರುದ್ರಾಯ ಸ್ಮಶಾನವಾಸಿನಿ ಅಂತೆಲ್ಲ ಕೊಟ್ಟು ಇದಾದ ಮೇಲೆ ಯಮದೇವರ 7 ಹೆಸರಲ್ಲಿ ನೀರು ಕೊಡಬೇಕಂತೆ. ಯಮಾಯ, ಧರ್ಮರಾಜಾಯ, ಮೃತ್ಯವೆ, ಅಂತಕಾಯ, ವಯೋಸ್ವತಾಯ, ಕಾಲಾಯ, ಸರ್ವಪ್ರಾಣಹರಾಯ ಅಂತ ಹೇಳಿ ತರ್ಪಣವನ್ನು ಕೊಟ್ಟು ಅಮುಕಾಮುಖ ಗೋತ್ರೈಹಿ ತತ್ತತ್ತುಭ್ಯಂ ಅಸ್ತು ತಿಲೋದಕಂ, ಯಾರ್ಯಾರು ಬಂಧು ಬಾಂಧವರಿದ್ದಾರೆ ಅವ್ರಿಗೂ ಎಲ್ಲರಿಗೂ ಕೊಟ್ಟು ಪೂಜೆಯನ್ನು ಮಾಡಿ ಧೂಪ ದೀಪಾದಿಗಳನ್ನು ಮಾಡಿ 10 ಪಿಂಡಗಳನ್ನು ಮಾಮೂಲಿ ಕೊಟ್ಟು ಮಾಸಿಕಾದಿಗಳನ್ನು ಮಾಡಿ ಸಪಿಂಡೀಕರಣವನ್ನು ಮಾಡಿಕೊಳ್ಳಬೇಕಂತೆ. ಅಶೌಚಾಂತೆ ಸಪಿಂಡೀಕರಣಾದಿಗಳನ್ನು ಮಾಡಿಕೊಂಡು ಕುರ್ಯಾದ ಅಸ್ಥಿರತ, ತನ್ನ ದೇಹ ಅಸ್ಥಿರ ಅಂತ ತಿಳಿದುಕೊಂಡು ತನ್ನ ಶ್ರಾದ್ದವನ್ನು ಏತತ್ತೇ ಸರ್ವವಾಖ್ಯಾತಂ ಜೀವತ್ ಶ್ರಾದ್ದಂ ಮಯಾಖಗ, ತಾನು ಬದುಕಿದ್ದಾಗಲೇ ಯಾರೂ ಮಾಡೋರಿಲ್ಲ ಅಂದರೆ ತನ್ನ ಶ್ರಾದ್ದವನ್ನು ತಾನು ಮಾಡಿಕೊಳ್ಳಬಹುದು ಅಂತ ಈ ವಿಧಾನವನ್ನು ಹೇಳ್ತಾರೆ. ಉತ್ತಮಾದ್ಯಾಂ ಯಾವತ್ರಿಯೋತ ಯಾನಗ ಕಸ್ಯಚಿತ್ ಕೇನಚಿತ್ ರಾಜ್ಞ ಕಿಮಾದ್ಯಾಸ ಕೃತಾಪುರ ಅಂತ ಇದನ್ನು ಯಾರಾದರೂ ಹಿಂದೆ ಮಾಡಿದ್ರ ಏನು ಇತ್ಯಾದಿಗಳನ್ನು ಪ್ರಶ್ನೆಯನ್ನು ಕೇಳ್ತಾರೆ. ಇದನ್ನು ನೋಡೋಣ ನಾಳೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧಾತ್ಮನಾಭ ಅನುಸಸ್ವಭಾವಾತ್ ಕರೋಮಿ ಅಂತ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಇಲ್ಲೇ ಮುಂದೆ ಬಬ್ರುವಾಹನ ರಾಜನ ಕಥೆಯನ್ನು ಹೇಳ್ತಾರೆ.